ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ವಿರಚಿತ ಆನಂದ ರಾಮಾಯಣದ ಜನ್ಮಕಾಂಡ ಈ ಹಿಂದೆ ಕೊನೆಗೊಂಡಿತ್ತು. ಲವಕುಶರ ಜನನ, ಬಳಿಕ ಸೀತಾ ಸಮಾಗಮ, ಲವಕುಶರಿಗೆ ಉಪನಯನ, ಅವರ ಗುರುಕುಲ ವಾಸ, ಈ ಎಲ್ಲ ಘಟನೆಗಳು ಅಲ್ಲಿ ಬಿತ್ತರಗೊಂಡಿದ್ದವು. ಮುಂದೆ ವಿವಾಹಕಾಂಡ ಈ ಕಥೆ ಇದೆ. ಲವಕುಶ ಮೊದಲಾದವರಿಗೆ, ಲಕ್ಷ್ಮಣನ ಪುತ್ರರಿಗೆ, ಭರತ ಶತ್ರುಘ್ನರ ಮಕ್ಕಳಿಗೆ ವಿವಾಹದ ಕಥೆ ಇಲ್ಲಿ ವರ್ಣನೆಗೊಂಡಿದೆ. ರಾಮ ಒಮ್ಮೆ ಸಭಾಮಧ್ಯದಲ್ಲಿ ಕೂತ್ಕೊಂಡಿದ್ದ. ಆಗ ಒಬ್ಬ ದೂತ ಅಲ್ಲಿಗೆ ಬಂದ. ರಾಮನಿಗೆ ನಮಸ್ಕಾರ ಮಾಡಿ ತನ್ನ ರಾಜ ಏನು ಹೇಳಿ ಕಳಿಸಿದ್ದ ಅನ್ನೋದನ್ನ ರಾಮನ ಮುಂದೆ ವರ್ಣನೆ ಮಾಡಿದ. ಪೂರ್ವ ದೇಶಕ್ಕೆ ಅಧಿಪತಿಯಾದಂಥ ಭೂರಿಕೀರ್ತಿ ಅನ್ನುವ ರಾಜ ಒಬ್ಬ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. ಪತ್ರವನ್ನ ಕಳಿಸಿಕೊಟ್ಟಿದ್ದಾನೆ. ಆ ಪತ್ರವನ್ನ ನೀವು ಓದಿ ಅದರ ಮುಂದಿನಂತೆ ಕಾರ್ಯ ಮಾಡಬೇಕು. ಆ ಪತ್ರವನ್ನ ಲಕ್ಷ್ಮಣ ಕೈಯಲ್ಲಿ ತೆಗೆದುಕೊಂಡು ಅದನ್ನ ಓದಿದ. ಹೇಮ ಕೃತ್ರಿಮ ಪುಷ್ಪಾದ್ಯೈ ಅಂಕಿತಂ ಕುಂಕುಮಾನ್ವಿತಂ. ಪತ್ರದ ಎಲ್ಲಾ ಭಾಗಗಳಲ್ಲಿ ಕುಂಕುಮ, ಅರಿಶಿಣ ಇತ್ಯಾದಿಗಳನ್ನು ಹಚ್ಚಿದ್ರು ಮತ್ತು ಬಂಗಾರದ ಹೂಗಳನ್ನು ಆ ಪತ್ರಕ್ಕೆ ಜೋಡಿಸಿದ್ರು. ದರ್ಶನಾದೇವ ಮಾಂಗಲ್ಯ ಸೂಚಕಂ. ಅದನ್ನು ನೋಡಿದ ಕೂಡಲೇ ಮಾಂಗಲ್ಯಕ್ಕೆ ಸೂಚಕ ಇದು ಅಂತ ಗೊತ್ತಾಗುವಂತಿತ್ತು. ಅದನ್ನ ರಾಮನ ಎದುರಿಗೆ ಓದಿದ. ದಶರಥನನ್ನ ನಿಮಿತ್ತ ಮಾಡಿಕೊಂಡು ಈ ಜಗತ್ತಿನಲ್ಲಿ ರಾಮ ಹುಟ್ಟಿ ಬಂದಿದ್ದಾನೆ. ರಾವಣನನ್ನ ಸದೆ ಪಡೆದು ಜಗತ್ತಿನಲ್ಲಿ ತನ್ನ ಲೀಲೆಗಳನ್ನು ಆತ ತೋರಿಸಿದ್ದಾನೆ. ಅಂಥ ರಾಮನ ಪಾದ ಕಮಲಗಳಿಗೆ ನಾನು ಭೂರಿಕೀರ್ತಿ ಎನ್ನುವ ರಾಜ ನಮಸ್ಕರಿಸ್ತೇನೆ ಮತ್ತು ಪ್ರಾರ್ಥನೆ ಮಾಡ್ತೇನೆ. ನನಗೆ ಇಬ್ಬರು ಮೊಮ್ಮಕ್ಕಳಿದ್ದಾರೆ, ಹೆಣ್ಮಕ್ಕಳು, ಚಂಪಿಕಾ ಮತ್ತು ಸುಮತಿ ಅಂತ. ಅವರ ಸ್ವಯಂವರವನ್ನು ಏರ್ಪಡಿಸುವನಿದ್ದೇನೆ. ಅದಕ್ಕಾಗಿ ನೀನು ನಿನ್ನ ಬಂಧು ಬಾಂಧವರ ಸಮೇತನಾಗಿ, ಮಕ್ಕಳ ಸಮೇತನಾಗಿ, ಸುಹೃದ್ ಸಮೇತನಾಗಿ, ಅಂತಃಪುರ ಸಮೇತನಾಗಿ ಇಲ್ಲಿಗೆ ಬರಬೇಕು. ನನ್ನ ಪ್ರಾರ್ಥನೆಯನ್ನ ವಿಫಲ ಮಾಡಬಾರದು ಅಂತ ಆ ರಾಜ ಕೇಳ್ಕೊಂಡಿದ್ದ. ರಾಮ ಗುರುಗಳಾದ ವಸಿಷ್ಠರನ್ನ ಪ್ರಾರ್ಥಿಸಿ ಆ ಸ್ವಯಂವರಕ್ಕೆ ಹೋಗಲಿಕ್ಕೆ ಅನುಮತಿಯನ್ನು ಬೇಡಿದ. ಅದರಂತೆ ಸೈನ್ಯ, ಪರಿವಾರ ಇದೆಲ್ಲದಕ್ಕೂ ಕೂಡ ಹೋಗಲಿಕ್ಕೆ ವ್ಯವಸ್ಥೆ ಆಯಿತು. ಭರತೇನಾಪಿ ಯುಷ್ಮಾಕಂ ಪುತ್ರೈ ಶತ್ರುಘ್ನ ಸಂಯುತ. ಭರತ, ಲಕ್ಷ್ಮಣ, ಶತ್ರುಘ್ನ ನೀವೆಲ್ಲರೂ ಕೂಡ ಆ ಸ್ವಯಂವರಕ್ಕೆ ಬರಬೇಕು. ಅಯೋಧ್ಯ ನಗರದ ರಕ್ಷಣೆಗಾಗಿ ವಿಜಯ ಅನ್ನುವನೊಬ್ಬನನ್ನ ನೇಮಿಸಿ ನಗರದ ಭಾರವನ್ನ ಆತನ ಹೆಗಲುಗಳ ಮೇಲೆ ಇರಿಸಿ ಪ್ರಯಾಣವನ್ನು ಮಾಡಬೇಕು ಅಂತ ಹೇಳಿದ. ಲಕ್ಷ್ಮಣ ಅದರಂತೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ. ಖ್ಯಾತ್ವಾ ನಿತ್ಯ ವಿಧಿಂ ಕೃತ್ವ ನಿನಾಯ ಅಗ್ನೀಂಸ ಪುಷ್ಪಕೆ ಸ್ಥಾಪಯಾಮಾಶ ಕುಂಡೇಶು. ರಾಮ ಎಲ್ಲಿ ಹೋದರೂ ಆರ್ಹ, ದಕ್ಷಿಣಾಗ್ನಿ, ಗಾರ್ಹಪತ್ಯ ಮತ್ತು ಆಹವನೀಯಾಗ್ನಿ ಅಂತ 3 ಅಗ್ನಿಗಳೇನಿವೆ ಅದು ಆತನ ಜೊತೆಗೆ ಹೊರಡಬೇಕಿತ್ತು. ಅದರಂತೆ ಅಗ್ನಿಕುಂಡಗಳು ಆ ಪುಷ್ಪಕ ವಿಮಾನದಲ್ಲಿ ನೆಲೆಗೊಂಡವು. ಸೀತೆ ಮೊದಲಾದವರೆಲ್ಲರೂ ಕೂಡ ಅವಸರದಿಂದ ಪ್ರಯಾಣಕ್ಕೆ ಸನ್ನದ್ಧರಾದರು. ಕೆಲವರು ಆನೆಗಳನ್ನ, ಕೆಲವರು ಕುದುರೆಗಳನ್ನ ಏರಿದರು. ಚತುರ್ದಂತೆ ಶುಕ್ಲವರ್ಣೆ ವಾರಣ ಐರಾವತೋದ್ಭವೇ ಸಂಸ್ಥಿತೋ ರಾಘವೋ ರೇಜೆ. 4 ದಂತಗಳಿಂದ ಕೂಡಿದಂತಹ ಒಂದು ಆನೆ, ಅದು ಐರಾವತದ ಕುಲದಲ್ಲಿ ಹುಟ್ಟಿದಂತಹ ಆನೆ. ಅದನ್ನು ಏರಿ ರಾಮನು ಕೂಡ ಪ್ರಯಾಣಕ್ಕೆ ಸಿದ್ಧನಾದ. ತೀರ್ಥಾ ಭಾಗೀರಥೀಂ ಗಂಗಾಂ ವಿಲಂಘ್ಯ ಕಟಕಾನ್ ಪ್ರಭು. ಮುಂದೆ ಗಂಗಾ ನದಿಯನ್ನ ದಾಟಿ ಭೂರಿಕೀರ್ತಿಯ ದೇಶಕ್ಕೆ ಆತ ಪ್ರಯಾಣ ಬೆಳೆಸಿದ. ಭೂರಿಕೀರ್ತಿಗೆ ರಾಮ ಬಂದಿದ್ದಾನೆ ಎನ್ನುವ ಸಂಗತಿ ತಿಳಿಯಿತು. ಸಂತೋಷದಿಂದ ಧಾವಿಸಿ ರಾಮನನ್ನು ಸ್ವಾಗತಿಸಿದ. ಯೇ ಯೇ ಸಮಾಗತಾಸ್ತತ್ರ ಪಾರ್ಥಿವಾಚ ಸ್ವಯಂವರೇ
ವಿಷಣ್ಯಾಸ್ಯ ಬಭೂವುಸ್ತೆ ವ್ಯಗ್ರಚಿತ್ತ ತಥೈವ ಚ. ರಾಮ ಬಂದಿದ್ದಾನೆ ಅನ್ನೋ ಸಂಗತಿ ಉಳಿದ ರಾಜರಿಗೆ ಗೊತ್ತಾಯಿತು. ಗೊತ್ತಾಗಿ ಅವರೆಲ್ಲ ನಿರಾಶರಾದರು. ತ್ಯಕ್ವಾ ಶ್ರೀರಾಮ ಬಾಲಾಂಶ ಕನ್ಯೆ ಅಸ್ಮಾಕಂ ವರಿಷ್ಯತಃ. ರಾಮನ ತಮ್ಮಂದರು, ರಾಮನ ಮಕ್ಕಳು ಇಲ್ಲಿಗೆ ಬಂದಿದ್ದಾರೆ, ಅವರನ್ನೆಲ್ಲ ಬಿಟ್ಟು ನಮ್ಮ ಮಕ್ಕಳನ್ನ ಇಲ್ಲಿ ಕೇಳೋರು ಯಾರು? ನಮ್ಮ ಮಕ್ಕಳಿಗೆ ಈ ಕನ್ಯೆಯರು ಮಾಲೆ ಹಾಕ್ತಾರೋ ಇಲ್ಲವೋ ಅಂತ ಹೀಗೆ ಅವರು ನಿರಾಶರಾದರು. ನತ್ವಾ ರಾಮಾದಿಕಾನ್ ಪೂಜ್ಯ ವಸ್ತ್ರಾಭರಣ ವಾಹನೈ. ರಾಮನನ್ನು ಸ್ವಾಗತ ಮಾಡಿ ಆತ ನಗರದ ಒಳಗೆ ಕರ್ಕೊಂಡು ಹೋದರು. ರಾಮ ಬಂದಿದ್ದಾನೆ ಅನ್ನೋ ಸಂಗತಿ ಆ ನಗರದ ನರನಾರಿಯರಿಗೆ ತಿಳಿಯಿತು. ನಾರಿಯರು ಮನೆಯೊಳಗೆ ಇದ್ದಂಥವರು ಅವಸರದಿಂದ ರಾಮನನ್ನ ನೋಡಬೇಕು ಅಂತ ಓಡಿ ಬಂದರು. ತಮ್ಮ ಮನೆಗಳ ಗೋಪುರವನ್ನು ಏರಿ ರಾಮನನ್ನು ನೋಡ್ಲಿಕ್ಕೆ ಅವ್ರು ಬಂದರು. ಅವರವರ ಮಕ್ಕಳು ಮಂಚದ ಮೇಲೆ ಇದ್ದವರು ಅಳ್ತಾ ಇದ್ರೆ ಆ ಮಕ್ಕಳನ್ನು ಹಾಗೆ ಕಡೆಗಣಿಸಿ ಅವರು ರಾಮನನ್ನು ನೋಡ್ಲಿಕ್ಕೆ ಅಂತ ಬಂದರು. ಒಬ್ಬಳೆ ಅವಳು ತನ್ನ ಗಂಡನಿಗೆ ತಾಂಬೂಲವನ್ನು ಕಟ್ಟಿ ಕೊಡ್ತಿದ್ಲು. ಆ ಕಟ್ಟಿ ಕೊಡೋ ಸಂದರ್ಭದಲ್ಲೇ ರಾಮ ಬಂದಿದ್ದಾನೆ ಅನ್ನೋ ಸುದ್ದಿ ತಿಳಿಯಿತು. ಅವಳು ಧಾವಿಸೇ ಬಂದ್ಲು. ಮತ್ತೊಬ್ಬಳು ಊಟವನ್ನೇ ಬಿಟ್ಟು ಬಂದ್ಲು. ಮತ್ತೊಬ್ಬಳು ಅರ್ಧ ಅಡಿಗೆ ಮಾಡ್ತಿದ್ದವಳು ಅದನ್ನು ಬಿಟ್ಟು ಬಂದ್ಲು. ಸಕಬರಿ ಹಸ್ತ ಮುಕ್ತಕೇಶ ಯಯೌ ಕಾಸಿದ್ ಜವಾತ್. ಹೆರಳು ಹಾಕೋತಾ ಇದ್ದ ಒಬ್ಬಳು ಅದನ್ನು ಅರ್ಧದಲ್ಲೇ ನಿಲ್ಲಿಸಿ ಒಬ್ಬಳು ಬಂದ್ಲು. ಪತಿಯೊಡನೆ ಏಕಾಂತದಲ್ಲಿದ್ದವಳು ಮತ್ತೊಬ್ಬಳು ಧಾವಿಸಿ ಬಂದ್ಲು. ಶಾಲೆಯಂತಿ ಪದೇ ಪಾದವು. ಗಂಡ ಹೊರಗಿಂದ ಎಲ್ಲಿಂದನೋ ಒಳಗೆ ಬಂದವನಿಗೆ ಪಾದ ಪ್ರಕ್ಷಾಳನೆ ಮಾಡ್ತಿದ್ದೊಬ್ಬಳು, ಅವಳು ಧಾವಿಸಿ ಬಂದ್ಲು. ಕಾಚಿದ್ ಭರ್ತ್ರ ಚುಂಬಮಾನ ದೂರಂ ಕೃತ್ವ ಪತೇರ್ಮುಖಂ ತುದ್ರಾವ ರಾಘವಂ ದೃಷ್ಟಂ. ಒಬ್ಬಳು ಮಲಗಿಕೊಂಡಿದ್ದವಳು ನಿದ್ರೆಯನ್ನು ಅರ್ಧಕ್ಕೆ ತುಂಡರಿಸಿ ಬಂದಳು. ವಿಸ್ತೀರ್ಣ ಕಜ್ಜಲ ಮಂದನೇತ್ರ ಭರಾನ್ವಿತ. ಅವಳು ಕಣ್ಣಿಗೆ ಹಚ್ಕೊಂಡಿದ್ದ ಕಾಡಿಗೆಲ್ಲ ಅಸ್ತವ್ಯಸ್ತ ಆಗಿತ್ತು. ಹಾಗೆ ಅವಳು ಧಾವಿಸಿ ಬಂದ್ಲು. ಅಭ್ಯಂಗವನ್ನು ಮಾಡಬೇಕು ಅಂತ ಸಿದ್ಧಳಾಗಿದ್ದವಳು ಮತ್ತೊಬ್ಬಳು ಅದನ್ನು ಅರ್ಧಕ್ಕೆ ನಿಲ್ಲಿಸಿ ಬಂದ್ಲು. ವಸ್ತ್ರವನ್ನು ಧಾರಣೆ ಮಾಡಬೇಕು ಅಂತ ಸನ್ನದ್ಧಳಾಗಿದ್ದವಳು ಒಬ್ಬಳು ಅದನ್ನು ಕಡೆಗಣಿಸಿ ಬಂದ್ಲು. ಕಾಚಿದ್ ಭುಜೆ ಕಂಚುಕೀಂ ಸಾ ಕರ್ತೈಕೆ ಚ ಪರೇ ಭುಜೆ ಕರ್ತುಕಾಮ ಯಯೌ ಶೀಘ್ರಂ. ಒಬ್ಬಳು ಒಂದು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡಿದ್ಲು, ಇನ್ನೊಂದು ಕಾಲಿಗೆ ಗೆಜ್ಜೆ ಕಟ್ಟಿಕೋಬೇಕು ಅಂತಿದ್ದವಳು ಹಾಗೆ ಅವಸರದಿಂದ ಓಡಿ ಬಂದ್ಲು. ಕಾಚಿನ್ ನಿಜಪತಿಂ ಪಾತ್ರೆ ಕುರುವಂತಿ ಪರಿವೇಷಣಂ. ಗಂಡನಿಗೆ ಬಡಿಸ್ತಾ ಇದ್ಲು ಒಬ್ಬಳು, ಅರ್ಧದಲ್ಲೇ ಓಡಿ ಬಂದ್ಲು. ಸ್ನಾನ ಮಾಡಿ ದಿವ್ಯ ವಸ್ತ್ರಗಳನ್ನು ಧಾರಣೆ ಮಾಡಿ ತುಳಸಿಗೆ ಪ್ರದಕ್ಷಿಣೆ ಹಾಕಿ ಬರಬೇಕು ಅಂತ ಹೊರಟವಳೊಬ್ಬಳಿದ್ಲು, ಅವಳು ಆ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಬಂದ್ಲು. ಮತ್ತೊಬ್ಬಳು ತನ್ನ ಮನೆಯ ಬೆಳ್ಳಿಯ ಬಿಂದಿಗೆಯನ್ನು ಬಾವಿಗೆ ತೆಗೆದುಕೊಂಡು ಹೋಗಿ ಅದನ್ನು ನೀರು ತಗೊಂಡು ಬರಬೇಕು ಅಂತ ಸಿದ್ಧಳಾದವಳು ಆ ಹಗ್ಗ ಬಿಂದಿಗೆ ಎರಡನ್ನೂ ಬಾವಿಯಲ್ಲಿ ಬೀಳಿಸಿ ಓಡಿ ಬಂದ್ಲು. ಮತ್ತೊಬ್ಬಳು ತನ್ನ ಮಗುವಿಗೆ ಹಾಲು ಕುಡಿಸಬೇಕು ಅಂತ ಸನ್ನದ್ಧಳಾಗಿದ್ದವಳು ಆ ಮಗುವನ್ನು ಎತ್ತಿಕೊಂಡೇ ಹಾಗೆ ಬಂದ್ಲು. ಕಾಚಿತ್ಸ ಪರಿಧಾಯ ಅಥ ವಸ್ತ್ರಂ ಕಚ್ಚಂ ಕರೇಣ ಸಹ. ಮತ್ತೊಬ್ಳು ಕಚ್ಚೆ ಹಾಕೊಡ್ಬೇಕು ಅಂತ ಸನ್ನದ್ಧಳಾಗಿದ್ಲು. ಆ ಕಚ್ಚೆಯನ್ನು ಹಾಗೆ ಕೈಯಲ್ಲೇ ಹಿಡಿದುಕೊಂಡು ಧಾವಿಸಿ ಓಡಿ ಬಂದ್ಲು. ಅವರೆಲ್ಲ ರಾಮನನ್ನು ನೋಡಿ ಬಹಳ ಸಂತೋಷಪಟ್ಟರು. ರಾಮನ ತಾಯಿ ಕೌಸಲ್ಯ ಏನಿದ್ದಾಳೆ ಅವಳು ಇಂಥ ರಾಜರಾಜನಾದಂತಹ ರಾಮನನ್ನ ಹೆತ್ತಳು, ಅವಳೇ ಧನ್ಯಳು ಅಂತ ಅವರೆಲ್ಲರೂ ಕೌಸಲ್ಯೆಯನ್ನ ಪ್ರಶಂಸೆ ಮಾಡಿದರು. ಸೀತೆಯನ್ನ ಪ್ರಶಂಸೆ ಮಾಡಿದರು ಕೆಲವರು. ಕಾಶ್ಚಿದೂಚುಶ್ಚ ಸಾ ಧನ್ಯ ಸೀತಾ ಜನಕನಂದಿನಿ ಯಸ್ಯಾ ಬಿಂಬಾಧರ ರಸಂ ಉರರೀಕುರುತತ್ರ ಸಹ ಕಾಚಿದೂಚುಸ್ತಯಾ ತಪ್ತಂ ಚಾಣಕ್ಯ ದುಷ್ಕರಂ ತಪಃ. ಆ ಸೀತೆ ದುಷ್ಕರವಾದ ತಪಸ್ಸನ್ನ ಈ ಹಿಂದಿನ ಜನ್ಮದಲ್ಲಿ ಮಾಡಿರಬೇಕು. ಅದರ ಫಲವಾಗಿ ಅವಳಿಗೆ ಇವತ್ತು ರಾಮ ಪತಿಯಾಗಿ ಸಿಕ್ಕಿದ್ದಾನೆ. ಮತ್ತು ಕೆಲವರು ಏನಂದ್ರು, ಸೀತೆಯ ಕೌಸಲ್ಯ ಪುಣ್ಯ ಹಾಗಿರಲಿ, ನಾವು ಕೊನೆಯ ಪಕ್ಷ ಸೀತೆಯ ಸೇವಕಿಯಾರಾದರೂ ಆಗಿದ್ದರೆ, ಸೀತೆಯ ಊಳಿಗದಲ್ಲಿ ನಾವಿದ್ರೆ ಆ ಸೀತೆಯ ಜೊತೆಗೂಡಿ ನಾವು ರಾಮನನ್ನು ನಿತ್ಯ ನೋಡಬಹುದಿತ್ತು, ಆತನಿಗೆ ನಮಸ್ಕಾರ ಮಾಡಬಹುದಿತ್ತು ಅಂತ ಕೆಲವರು ಆಲೋಚನೆ ಮಾಡಿದರು. ಹೀಗೆ ರಾಮ ನಮಸ್ಕಾರ ಮಾಡಿದರು. ರಾಮ ನಗರ ಪ್ರವೇಶ ಮಾಡಿದ. ರಾಮನನ್ನ ಸಭೆಗೆ ಕರ್ಕೊಂಡು ಹೋದ.
ಆ ಭೂರಿಕೀರ್ತಿ ಮಹಾರಾಜ. ತಥೇತಿ ರಾಕವಸ್ತುತ್ವ ಬಾಲಕೈ ರುಕ್ಮಭೂಷಿತೈ ರುಕ್ಮತಂತು ಉದ್ಭವ ಶ್ರೇಷ್ಠ ಕಂಚುಕ ಉಷ್ಣೀಶ ಮಂಡಿತ. ಸಭೆಯಲ್ಲಿ ಅವರೆಲ್ಲ ಕೂತ್ಕೊಂಡಿದ್ರು. ಆಗ ದೂತರು ಬಂದು ರಾಮನಿಗೆ ಹೀಗೆ ಹೇಳಿದ್ರಂತೆ, ರಾಜರಾಜ ನೃಪಶ್ಚಾಯಂ ಕರ್ನಾಟ ವಿಷಯ ಸ್ಥಿತ ವಿಜಯಸ್ತೆ ಪ್ರಣಾಮಾಂಶ್ಚ ಕರೋತಿ ತ್ವಂ ವಿಲೋಕಯ. ಕರ್ನಾಟಕ ದೇಶದಿಂದ ವಿಜಯ ಅನ್ನುವ ಹೆಸರಿನ ಒಬ್ಬ ರಾಜ ಬಂದಿದ್ದಾನೆ. ಆತ ನಿನಗೆ ನಮಸ್ಕಾರ ಮಾಡ್ತಿದ್ದಾನೆ. ನೀನೊಮ್ಮೆ ಕಣ್ತೆರೆದು ಆತನನ್ನು ನೋಡಿ ಅನುಗ್ರಹಿಸು ಅಂತ ಕೇಳಿದರು. ಬೇರೆ ಬೇರೆ ರಾಜರ ಪರಿಚಯವನ್ನು ರಾಮನಿಗೆ ಮಾಡಿಕೊಟ್ರು. ಮತ್ತೊಬ್ಬ ದ್ರಾವಿಡ ದೇಶದಿಂದ ಬಂದಂತಹ ರಾಜ ಇದ್ದಾನೆ. ಅವನ ಹೆಸರು ಶ್ರೀಮಾನ್ ಅಂತಿದೆ. ಅವನ ನಮಸ್ಕಾರವನ್ನು ಸ್ವೀಕಾರ ಮಾಡುವ. ವಿದರ್ಭದ ಮಹಾರಾಷ್ಟ್ರದ ಪೂರ್ವ ಭಾಗ ಇದು. ದ್ರಾವಿಡ ದೇಶ ಅಂದರೆ ಭಾರತದ ದಕ್ಷಿಣದ ಭಾಗ, ಪೂರ್ವ ದಕ್ಷಿಣಗಳ ನಡುವೆ ಇರುವಂತಹ ಭಾಗ, ಆಗ್ನೇಯ ದಿಕ್ಕಿಗೆ ಇರುವಂತಹ ತಮಿಳುನಾಡಿನ ಭಾಗ. ವಿದರ್ಭ ದೇಶದ ರಾಜ ಬಂದಿದ್ದಾನೆ. ಆತನಿಗೆ ನಮಸ್ಕಾರ ಮಾಡ್ತಿದ್ದಾನೆ. ಅಂಗ ದೇಶದ ಒಡೆಯ ಮತ್ತೊಬ್ಬ ರಾಜ ಬಂದಿದ್ದಾನೆ. ಅವನ ನಮಸ್ಕಾರವನ್ನು ಸ್ವೀಕಾರ ಮಾಡು. ಮಗಧ ದೇಶದ ರಾಜ ಅವನು ಬಂದಿದ್ದಾನೆ. ಉಗ್ರಬಾಹು ಅಂತ ಮತ್ತೊಬ್ಬ ರಾಜ, ಹೈಹಯ ದೇಶದಿಂದ ಬಂದವನು. ಶೂರಸೇನ ಅನ್ನುವ ಪ್ರದೇಶದಿಂದ ಬಂದವನು ಮತ್ತೊಬ್ಬ ರಾಜ. ಇದು ಇವತ್ತಿನ ಉತ್ತರ ಪ್ರದೇಶದಲ್ಲಿ, ಅದೇ ಅಯೋಧ್ಯೆ ಸುತ್ತಮುತ್ತಲಿರುವಂಥ ಪ್ರದೇಶ, ಅಲ್ಲಿಂದ ಬಂದವನೊಬ್ಬ ರಾಜ. ಕೋಸಲದಿಂದ ಬಂದಂಥ ರಾಜ ಮತ್ತೊಬ್ಬ, ಹರಿದ್ವಾರದಿಂದ ಬಂದಂಥ ರಾಜ, ನೀಪ ಅನ್ನುವ ವಂಶದಲ್ಲಿ ಹುಟ್ಟಿದಂಥ ಯಜ್ಞಕೀರ್ತಿ ಅನ್ನುವ ರಾಜ. ಇವರೆಲ್ಲರೂ ಇಲ್ಲಿಗೆ ಬಂದಿದ್ದಾರೆ. ಪಾಂಡ್ಯ ದೇಶದಿಂದ ಮತಿಮಾನ್ ಅನ್ನುವ ಹೆಸರಿನ ರಾಜ ಬಂದಿದ್ದಾನೆ. ಇವರೆಲ್ಲರೂ ಸಿಂಹಾಸನದಲ್ಲಿ ಕುಳಿತಿರುವಂತಹ ನಿನಗೆ ನಮಸ್ಕಾರ ಮಾಡ್ತಿದ್ದಾರೆ. ಅವರ ನಮಸ್ಕಾರವನ್ನು ನೀನು ಸ್ವೀಕಾರ ಮಾಡು. ರಾಮ ಅವರೆಲ್ಲರನ್ನು ಕೂಡ ತನ್ನ ಕಣ್ಣೋಟದಿಂದ ಸತ್ಕರಿಸಿ ಕೂತ್ಕೊಳ್ಳಿಕ್ಕೆ ಹೇಳಿದ. ರಾಮನ ಬಲಭಾಗದಲ್ಲಿ ಸೌಮಿತ್ರಿ ಅಂದರೆ ಲಕ್ಷ್ಮಣ ಮೊದಲಾದವರು ಕೂತ್ಕೊಂಡ್ರು. ರಾಮನ ಎಡಭಾಗದಲ್ಲಿ ಕೆಲವರು ಕೂತ್ಕೊಂಡ್ರು, ಶತ್ರುಘ್ನ ಮೊದಲಾದವರು. ನೇಮಿ ರೇಖೋಪಮಾಹ ತಸ್ತು ಸ್ವಸುಹೃತ್ ಪುತ್ರ ಮಂತ್ರಿಭಿ. ಮುಂದೆ ನರ್ತಕಿಯರ ನರ್ತನ ಸೇವೆ, ಗಾಯಕರ ಗಾಯನ ಸೇವೆ ಇದೆಲ್ಲ ಮುಂದುವರಿಯಿತು. ಅದನ್ನೆಲ್ಲ ರಾಮ ಆ ಸಭಾಸ್ಥಾನದಲ್ಲಿ ಕೂತ್ಕೊಂಡು ಅದನ್ನು ನೋಡಿದ. ಶಿಬಿಕಾಸ್ಥೆ ದಿವ್ಯವಸ್ತ್ರ ದಿವ್ಯಾಲಂಕಾರ ಮಂಡಿತೆ ನವರತ್ನ ಮಹಾಮಾಲಾ ಧೃತ ರಮ್ಯ ಕರೋತ್ವಲೆ. ಅದೇ ಸಂದರ್ಭದಲ್ಲಿ ಎರಡು ಪಲ್ಲಕ್ಕಿಗಳಲ್ಲಿ ಕೂತ್ಕೊಂಡು ಭೂರಿಕೀರ್ತಿ ಮಹಾರಾಜನ ಇಬ್ಬರು ಮೊಮ್ಮಕ್ಕಳು, ಹೆಣ್ಮಕ್ಳು ಅವ್ರು ಬಂದರು. ಅವರಿಬ್ಬರು ಬರ್ತಿದ್ದಾರೆ ಅನ್ನೋ ಸುದ್ದಿಯನ್ನು ಕೇಳಿ ರಾಜರೇನು ಕೂತ್ಕೊಂಡಿದ್ರು ಅವರೆಲ್ಲ ತಮ್ಮ ಮನಸ್ಸನ್ನ ಚಂಚಲ ಮಾಡಿಕೊಂಡ್ರು. ಚಂಪಿಕಾ ಅನ್ನುವಂಥವ್ರು ಒಬ್ಳು ಬಂದಳು, ಸುಮತಿ ಅಂತನ್ನೋಳು ಮತ್ತೊಬ್ಳು ಕೂಡ ಬಂದಳು. ವನ್ಹಿ ಕೋಣಾತ್, ಆಗ್ನೇಯ ದಿಗ್ಭಾಗದಿಂದ ಚಂಪಿಕಾ ಅನ್ನೋಳು ಬಂದಳು ಮತ್ತು ಈಶಾನ್ಯ ದಿಗ್ಭಾಗದಿಂದ ಸುಮತಿ ಅಂತನ್ನೋಳು ಬಂದಳು. ಅಥವಾ ಉಪಮಾತ, ರಾಜಕುಮಾರಿಯರು ಬಂದಾಗ ಅವರಿಗೆ ಸಭೆಯಲ್ಲಿ ಪ್ರವೇಶ ಮಾಡಿಸಿ ಅವರನ್ನು ಈ ಸಭೆಗೆ ಪರಿಚಯ ಮಾಡಿಸಿ, ಮುಂದೆ ಬಂದಂಥ ರಾಜರನ್ನು ರಾಜಕುಮಾರಿಯರಿಗೆ ಪರಿಚಯ ಮಾಡಿಸಿ, ಯಾರನ್ನು ಬೇಕಾದರೂ ನೀನು ಹೊರಿಸು ಅಂತ ಹೇಳಲಿಕ್ಕೆ ಕೆಲವು ಸೇವಕಿಯರಿರ್ತಾರೆ. ಅವರು ಸಾಮಾನ್ಯ ಸೇವಕಿಯರಂತೆ ಸಣ್ಣ ವಯಸ್ಸಿನವರಾಗಿರೋದಿಲ್ಲಂತೆ. ಅವರಿಗೆ ಉಪಮಾತ ಅಂತ ಕರೀತಾರೆ. ಸಾಕು ತಾಯಂದಿರು, ಆಯಾ ರಾಜಕುಮಾರಿಯರಿಗೆ ಸಾಕು ತಾಯಂದಿರ ರೂಪದಲ್ಲಿ ಬೆಳೆದಿರ್ತಾರೆ ಅವರು. ಹರಿವಂಶದಲ್ಲಿ ಭಾಗವತದಲ್ಲಿ ಕೂಡ ಕಂಸನ ಜೊತೆಗೂ ಕೂಡ ಅಂತ ಒಬ್ಬಳು ಸಾಕು ತಾಯಿ ಇದ್ಲು ಅಂತ ಹೆಸರಿದೆ. ಅವರಿಗೆ ಉಪಮಾತ ಅಂತ ಕರೀತಾರೆ ಅಥವಾ ಧಾತ್ರಿ ಅಂತ ಕರೀತಾರೆ. ಧೃತ ಹಸ್ತಾಗ ಎಷ್ಟಿಕ, ಕೈಯಲ್ಲೊಂದು ಕೋಲನ್ನು ಹಿಡಿದುಕೊಂಡು ಆಕೆ ಆ ಸಭೆಯಲ್ಲಿ ನಡೆದುಕೊಂಡು ಬಂದು ದಕ್ಷಿಣ ದಿಕ್ಕಿನಲ್ಲಿರುವಂಥ ಆ ರಾಜರನ್ನ ಕ್ರಮವಾಗಿ ಆಕೆ ವರ್ಣನೆ ಮಾಡಿ ಪ್ರಾರಂಭ ಮಾಡಿದ್ಲು. ಆ ಚಂಪಿಕಾ ಅಂತನ್ನುವಳು ಆಗ್ನೇಯ ದಿಗ್ಭಾಗದಿಂದ ಬಂದು, ಆಗ್ನೇಯ ದಿಗ್ಭಾಗದಿಂದ ಆಕೆ ಒಳಗೆ ಬಂದಾಗ ದಕ್ಷಿಣ ದಿಕ್ಕಿನಲ್ಲಿ ಯಾವ ರಾಜರು ಕೂತ್ಕೊಂಡಿದ್ರು ಅವರನ್ನ ವೃದ್ಧ ಸ್ತ್ರೀ ಪರಿಚಯ ಮಾಡ್ತಿದ್ಲು.
ಅವಳ ಹೆಸರು ಸುನಂದ ಅಂತ. ಶಿಬಿಕಾಸ್ಥಾಂಚ ಉಪಮಾತ ನಂದ ಚಾಮರ ಬೀಜಿತ ಶೃಣುಷ್ವ ವಚನಂ ಮಮ ಏನಂ ನೃಪಂ ವರ್ಣಯಾಮಿ ಪಶ್ಯತ್ವಂ ಮದನೋಪಮಂ. ಈ ರಾಜನನ್ನು ವರ್ಣನೆ ಮಾಡ್ತೀನಿ. ಈತ ಮನ್ಮಥನಂತೆ ಸುಂದರವಾದಂತಹ ಆಕಾರ ಇದ್ದವನು. ಮತಿಮಾನ ಇವನಿಗೆ ಹೆಸರು. ಪಾಂಡ್ಯ ದೇಶದಿಂದ ಬಂದವನೀತ. ನಾಗಪಟ್ಟಣ ಸಂಸ್ಥಿತ ಶೂರೋ ರಸಿ ನೃಪಶ್ರೇಷ್ಠ. ನಾಗಪಟ್ಟಣ ಅನ್ನುವ ಹೆಸರಿನಿಂದ ಬಂದಂಥ ಮತ್ತೊಬ್ಬ ರಾಜ ಇದ್ದಾನೆ. ನಿನಗೆ ಅಪೇಕ್ಷೆ ಇದ್ದರೆ, ನಿನ್ನ ಮನಸ್ಸು ಆತನಲ್ಲಿ ಅಪೇಕ್ಷೆ ಪಟ್ಟರೆ ಅವನನ್ನು ಸ್ವೀಕಾರ ಮಾಡುವ. ಇವನ ರಾಣಿಯಾಗಿ ನೀನು ನಾಗಪಟ್ಟಣದಲ್ಲಿದ್ದು ನಾನಾ ಥರದ ಸುಖಗಳನ್ನು ವೈಭೋಗಗಳನ್ನು ಅನುಭವಿಸಬಹುದು. ಆ ಸ್ತ್ರೀ ಆ ರಾಜಕುಮಾರರ ಪರಿಚಯ ಮಾಡಿಸ್ತಿದ್ದಲ್ಲ, ಆ ಪರಿಚಯ ಮಾಡಿಸಿದಾಗ ಇವಳಿಗೆ, ಈ ರಾಜಕುಮಾರಿಗೆ, ಆ ತನ್ನ ಸಾಕು ತಾಯಿ ಆ ರಾಜಕುಮಾರನನ್ನು ಒರೆಸು ಅಂತ ಹೇಳ್ತಿದ್ದಾಳೋ ಒರೆಸಬೇಡ ಅಂತ ಹೇಳ್ತಿದ್ದಾಳೆ ಅಂತ ಅನ್ನೋದು ಸೂಕ್ಷ್ಮ ಗೊತ್ತಾಗ್ತಿತ್ತು. ಎರಡು ಅರ್ಥ ಇರುವಂಥ ವಾಕ್ಯವನ್ನು ಪ್ರಯೋಗ ಮಾಡ್ತಿದ್ವಿ. ಅದನ್ನು ನೋಡಿ ಯಾರ ಕಡೆ ಗಮನ ಕೊಡಬೇಕು, ಯಾರ ಕಡೆ ಗಮನ ಕೊಡಬಾರ್ದು ಅಂತ ಅವಳಿಗೆ ತಾನಾಗೆ ತಿಳಿತಿತ್ತು. ತಿಳಿದು ಆಕೆ ಮುಂದುವರಿತಿದ್ಲು. ಜರ್ಥಂ ವಾಕ್ಯಮನುತ್ತಮಂ. ಮುಂದೆ ಆಯ್ತು, ಮುಂದೆ ಹೋಗು ಅಂತ ಹೇಳಿದ್ಲು. ಕಣ್ಸನ್ನೆಯಿಂದ ಸೂಚನೆ ಮಾಡಿದಂತೆ. ಕಲಿಂಗ ರಾಜ್ಯದಿಂದ ಬಂದವನಿವನು, ಹೇಮಾಂಗ ಅಂತ ಇವನ ಹೆಸರು. ಕೋಟಿಗಟ್ಟಲೆ ಆನೆಗಳು ಇವನ ಅಧೀನದಲ್ಲಿವೆ. ಆ ಆನೆಗಳ ಗಂಡಸ್ಥಲದಿಂದ ಹುಟ್ಟಿದಂಥ ಮುತ್ತುಗಳ ಮಾಲೆಯನ್ನು ಈತ ಹಾಕ್ಕೊಂಡಿದ್ದಾನೆ. ದೊಡ್ಡ ಅಂತಃಪುರನೇ ಒಂದಿದೆ. ಆ ಅಂತಃಪುರದಲ್ಲಿ ನೀನು ಸೇರ್ಕೊಳ್ಬಹುದು ಅಂತ ವರ್ಣನೆ ಮಾಡಿದ್ದು. ನಬಂಧ ಸಪತ್ನಿ ಭಯ ಮಾಲಕ್ಷ್ಯ. ದೊಡ್ಡ ಅಂತಃಪುರ ಇದೆ ಅವನಿಗೆ. ಅವನನ್ನು ಮದುವೆ ಆದರೆ ಆ ಇಡೀ ದೊಡ್ಡ ಅಂತಃಪುರದಲ್ಲಿ ನಾನೊಬ್ಬ ಹೋಗಿ ಸೇರ್ಕೋಬೇಕು. ನನಗೇನಲ್ಲಿ ಪ್ರಾಧಾನ್ಯ ಇರ್ಲಿಕ್ಕಿಲ್ಲ ಅಂತ ಆಲೋಚನೆ ಮಾಡಿ ಅವನನ್ನು ತಿರಸ್ಕಾರ ಮಾಡಿಲ್ಲ. ಮುಂದೆ ಮತ್ತೊಬ್ಬ ರಾಜನನ್ನ ಪರಿಚಯ ಮಾಡಿಸಿದ್ದು. ಹರಿದ್ವಾರದಿಂದ ಬಂದಂಥ ರಾಜ, ನೀಪ ಅನ್ನುವ ವಂಶದಲ್ಲಿ ಹುಟ್ಟಿದವನು. ಈತ ಮಾಡಿದಂಥ ಯಜ್ಞಗಳ ಕೀರ್ತಿ ಎಲ್ಲ ಕಡೆ ಹರಡಿದೆ. ಯಜ್ಞ ಕೀರ್ತಿ ಅಂತ ಈತನ ಹೆಸರು. ಬಂಗಾರದ ಆಭರಣಗಳನ್ನು ಧರಿಸಿ ಈತ ಸಭೆಗೆ ಬಂದಿದ್ದಾನೆ. ಇವನನ್ನು ನೀನು ಗಮನಿಸು ಅಂತ ಹೇಳಿದ್ದವಳು. ಗಂಗಾ ನದಿಯ ತೀರದಲ್ಲಿ ನೀನು ವಿಹಾರ ಮಾಡ್ಕೊಂಡಿರಬಹುದು ಈತನನ್ನು ಮದುವೆ ಆದರೆ. ಅವನನ್ನು ಕೂಡ ತಿರಸ್ಕಾರ ಮಾಡಿದ್ಲು ರಾಜಕುಮಾರಿ ಚಂಪಿಕಾ. ಮತ್ತೊಬ್ಬ ರಾಜನನ್ನು ವರ್ಣನೆ ಮಾಡಿದ್ಲು. ಶೂರಸೇನ ದೇಶದಿಂದ ಬಂದವನು ರಾಜ ಇವನು. ಸುಷೇಣ ಅಂತ ಹೆಸರು ಇವನಿಗೆ. ವಾಯುವೇಗದಿಂದ ಸಂಚಾರ ಮಾಡುವಂಥ ದೊಡ್ಡ ಕುದುರೆಗಳ ಸೈನ್ಯ ಇವನ ಬಳಿಗಿದೆ. ಅಸ್ಯತ್ವ ಮಹಿಷಿ ಭೂತ್ವ ಜನ್ಮ ಸಾಫಲ್ಯತಾಂ ಕುರು. ಇವನನ್ನು ಮದುವೆ ಆದರೆ ನಿನ್ನ ಜನ್ಮ ಸಫಲ ಆದೀತು. ಆ ರಾಜಕುಮಾರಿ ಏನು ಮಾಡಿದ್ಲು, ಈ ರಾಜಕುಮಾರ ವಾರಸ್ತ್ರೀ ಲಂಪಟ, ವೇಶ್ಯಾಸ್ತ್ರೀ ಲಂಪಟನಾದವನು, ಇವನನ್ನು ಕಟ್ಕೊಂಡು ನಾನೇನು ಸುಖ ಪಡಬೇಕು ಅಂತ ಆಲೋಚನೆ ಮಾಡಿದ್ಲು. ಅವನನ್ನು ತಿರಸ್ಕಾರ ಮಾಡಿದ್ಲು. ಮುಂದೆ ಹೈಹಯ ದೇಶದಿಂದ ಬಂದವನು, ಕಾರ್ತವೀರ್ಯಾರ್ಜುನ ಅಂತ ರಾಜ ಇದ್ನಲ್ಲ, ಅವನ ವಂಶದಲ್ಲಿ ಹುಟ್ಟಿದವನು. ಪ್ರತೀಪ ಅಂತ ಅವನ ಹೆಸರು. ಅವನನ್ನು ಪರಿಚಯ ಮಾಡ್ತಿದ್ಲು. ಇವನನ್ನು ಕಟ್ಟಿಕೊಂಡು ನೀನು ಜಲಕ್ರೀಡೆ ಮಾಡಬಹುದು. ಇವನ ವಂಶದಲ್ಲಿ ಹಿಂದೆ ಇದ್ದಂಥ ಕಾರ್ತವೀರ್ಯಾರ್ಜುನ ರಾಜ ಏನಿದ್ದ, ಅವನು ತನ್ನ ಪತ್ನಿಯರ ಒಡಗೂಡಿ ನರ್ಮದಾ ನದಿಯಲ್ಲಿ ಜಲಕ್ರೀಡೆ ಮಾಡ್ತಿದ್ದ. ಅದರಂತೆ ನೀನು ಕೂಡ ಇವನನ್ನು ಸ್ವೀಕಾರ ಮಾಡು ಅಂತ ಹೇಳಿದ್ಲು. ಅವನನ್ನು ತಿರಸ್ಕಾರ ಮಾಡಿದ್ಲು. ಭರತಾನುಜಂ. ಮುಂದೆ ಎಲ್ಲ ರಾಜರನ್ನು ತಿರಸ್ಕಾರ ಮಾಡಿ ಭರತನ ತಮ್ಮ ಶತ್ರುಘ್ನ ಅವನ ಬಳಿಗೆ ಬಂದನು. ಶತ್ರುಘ್ನನನ್ನು, ಸುಮಂತ್ರ ಮೊದಲಾದವರನ್ನೆಲ್ಲರನ್ನು ಕೂಡ ಅವಳು ನೋಡಿದ್ಲು. ಕೋಸಲೇಂದ್ರ ಅಂದ್ರೆ ರಾಮ, ಆ ರಾಮನ ತಮ್ಮ ಇವನು. ಅಯೋಧ್ಯ ನಗರದಲ್ಲಿರುವಂಥವನು. ರಾಮನ ಮಾತು ಯಾವತ್ತೂ ಕೂಡ ಇವನ ಗಮನಕ್ಕೆ ತಪ್ಪೋದೇ ಇಲ್ಲ. ರಾಮನ ಆಜ್ಞಾಕಾರಿ ಇವನು. ಶತ್ರುಘ್ನನನ್ನ ಅವಳು ಮನಸ್ಸಿನಲ್ಲಿ ತಂದ್ಕೊಳ್ಳಿಲ್ಲ ರಾಜಕುಮಾರಿ. ಅಲ್ಲಿಂದ ಮುಂದೆ ಹೋದ್ಲು. ಭರತನನ್ನು ತೋರಿಸಿದ್ಲು. ಈ ಭರತ ಶತ್ರುಘ್ನನ ಅಣ್ಣ. ಕೈಕೈಯ ಹೊಟ್ಟೆಯಲ್ಲಿ ಜನಿಸಿದವನು ಇವನು. ರಾಮನ ಸೇವಾದಲ್ಲಿ ಆಸಕ್ತ. ತಾನು ಯುವಕನಾಗಿದ್ದಾಗಲೇ ರಾಜ್ಯವನ್ನೆಲ್ಲ ಪರಿತ್ಯಾಗ ಮಾಡಿ ರಾಮನ ಸೇವೆ ಮಾಡಿದವನು ಇವನು. ಮುಂದೆ ಆ ಭರತನನ್ನು ಅವಳು ತಿರಸ್ಕಾರ ಮಾಡಿದ್ಲು. ಲಕ್ಷ್ಮಣನ ಪರಿಚಯ ಅವಳಿಗೆ ಸಿಕ್ಕಿತು ಮುಂದೆ. ಸುಮಿತ್ರಾ ದೇವಿಯ ಮಗ ಈತ.
ಅಯೋಧ್ಯ ನಗರದಲ್ಲಿ ನಿವಾಸ ಮಾಡ್ಕೊಂಡಿದ್ದವನು, ಶೇಷನ ಅಂಶ ಸಂಭೂತನಾದವನು. ಊರ್ಮಿಳಾ ಅಂತ ಇವನಿಗೆ ಈಗಾಗಲೇ ಪತ್ನಿ ಇದ್ದಾಳೆ. ಇವನನ್ನು ಮದುವೆ ಆಗು, ಆ ಊರ್ಮಿಳಾ ಅಂತ ಏನಿದ್ದಾಳೆ ಅವಳಿಗೆ ತಂಗಿಯಾಗಿ ನೀನು ಬದುಕಬಹುದು. ಈಗ ಪರಿಚಯ ಆಯಿತು. ಇಷ್ಟಾದ್ರೂ ಆ ಲಕ್ಷ್ಮಣನನ್ನು ಕೂಡ ಅವಳು ಗಮನಿಸಲಿಲ್ಲ. ಮುಂದೆ ರಾಮನ ಎದುರಿಗೆ ಬಂದು ಆ ರಾಮನ ಪರಿಚಯ ಮಾಡಿಕೊಟ್ಲು. ಇದು ನಿನ್ನ ದೊಡ್ಡ ಸೌಭಾಗ್ಯ. ರಾಮನನ್ನು ನೀನು ಕಣ್ಣಾರೆ ನೋಡ್ತಾ ಇದ್ದಿ. ನೀನು ನೋಡ್ತಾ ಇರೋದಷ್ಟೇ ಅಲ್ಲ, ನಿನಗೆ ರಾಮನ ಪರಿಚಯ ಮಾಡಲಿಕ್ಕಾಗಿ ನಾನು ಕೂಡ ಇಲ್ಲಿಗೆ ಬಂದಿದ್ದೇನೆ. ನಾನೂ ಧನ್ಯಳೆ. ಕ್ವಾಹಂ ಮಂದಮತಿರ್ನಾರಿ. ಮಹಾಭಕ್ತರು, ವಿದ್ವಾಂಸರಾದವರು ಈ ರಾಮನ ವೈಭವವನ್ನು ವರ್ಣನೆ ಮಾಡಬೇಕು. ನಾನು ಸ್ತ್ರೀ, ಅದರಲ್ಲೂ ಮಂದಮತಿ. ನನಗೇನು ಈ ರಾಮನ ಗುಣಗಳನ್ನು ವರ್ಣನೆ ಮಾಡಲಿಕ್ಕೆ ಶಕ್ತಿ ಇದೆ, ಆದರೂ ಸ್ವಲ್ಪ ವರ್ಣನೆ ಮಾಡ್ತೇನೆ. ರಾಮನ ಗುಣ ವರ್ಣನೆ ಮಾಡಲಿಕ್ಕೆ ವಾಲ್ಮೀಕಿ ಹತ್ರ ಕುಂಠಿತಃ. ವಾಲ್ಮೀಕಿ ಅಂತ ಮಹಾ ಋಷಿಯೇ ರಾಮನ ಗುಣಗಣಗಳನ್ನು ವರ್ಣನೆ ಮಾಡುವುದರಲ್ಲಿ ಸೋತ. ಹಾಗಿರುವಾಗ ನಾನೇನು ವರ್ಣನೆ ಮಾಡೋದು? ಆದರೂ ಸ್ವಲ್ಪ ಕೇಳು, ಎಲ್ಲ ರಾಜರ ಪರಿಚಯ ಮಾಡಿಸ್ಬೇಕು ನಾನೀಗ. ಸೂರ್ಯವಂಶಕ್ಕೆ ಈತ ಭೂಷಣ, ದಶರಥನ ಪುತ್ರ, ಕೌಸಲ್ಯ ಮಗ, ಸಾಕ್ಷಾತ್ ನಾರಾಯಣ. ಕಾಟಕೆಯನ್ನು ಧ್ವಂಸ ಮಾಡಿದವನು, ವಿಶ್ವಾಮಿತ್ರನ ಯಜ್ಞವನ್ನು ರಕ್ಷಣೆ ಮಾಡಿದವನು, ಅಹಲ್ಯೆಯನ್ನು ಉದ್ಧಾರ ಮಾಡಿದವನು, ಶಿವನ ಧನುಸ್ಸನ್ನು ಧ್ವಂಸ ಮಾಡಿದವನು, ಜಾಮದಗ್ನ ಪರಶುರಾಮನ ದರ್ಪವನ್ನು ದಮನ ಮಾಡಿದವನು, ಭರತ ಪ್ರಾಣದಾಯಿನಂ. ಭರತ ಪ್ರಾಣನೇ ಕಳ್ಕೊಳ್ಳಿಕ್ಕೆ ಹೊರಟಿದ್ದ. ಈ ರಾಮ ಬರದೇ ಇದ್ರೆ, 14 ವರ್ಷ ಕಳೆದ ಬಳಿಕವೂ ಕೂಡ ರಾಮ ಬರದೇ ಇದ್ರೆ ನಾನು ಅಗ್ನಿ ಪ್ರವೇಶ ಮಾಡಿಬಿಡ್ತೀನಿ ಅಂತ ಹೊರಟಿದ್ದ ಭರತ. ಸರಿಯಾದ ಸಮಯಕ್ಕೆ ಅಲ್ಲಿ ಬಂದು ಭರತನ ಪ್ರಾಣ ಕಾಪಾಡಿದಂಥ ದಯಾಳು ಈತ. ತಂದೆಯ ಆಜ್ಞೆಗನುಸಾರವಾಗಿ ಸೀತೆಯ ಲಕ್ಷ್ಮಣನ ಜೊತೆಗೂಡಿ ಅರಣ್ಯದಲ್ಲಿ ಈತ ವಾಸ ಮಾಡಿಕೊಂಡಿದ್ದ. ಮುಂದೆ ಅರಣ್ಯದ ವಾಸವನ್ನೆಲ್ಲ ಮುಗಿಸಿ ರಾವಣನನ್ನು ಸದೆಬಡಿದು ತೀರ್ಥಯಾತ್ರೆಯನ್ನು ಮಾಡಿದ. ಸೀತೆಯನ್ನು ಪರಿತ್ಯಾಗ ಮಾಡಿದ. ಮತ್ತೆ ಸೀತೆಯನ್ನು ಪಡೆದುಕೊಂಡ. ಸೀತಾ ಸಮಾಗಮವನ್ನು ಮಾಡಿಕೊಂಡು ಸುಖಿಯಾದ. ಅಶ್ವಮೇಧ ಯಾಗವನ್ನು ಮಾಡಿಕೊಂಡ. ಈತ ಏಕಪತ್ನಿ ವ್ರತಸ್ಥ, ಯಾವತ್ತೂ ಸತ್ಯಭಾಷಣ ತತ್ಪರ. ಏಕಬಾಣ ಸಂಖ್ಯಾತ ನಾಮಾನಂ, ಏಕಬಾಣಂ ಅಸಂಖ್ಯಾತ ನಾಮಾನಂ. ಈತನಿಗೆ ಒಂದೆರಡು ಹೆಸರುಗಳಲ್ಲ, 100 ಹೆಸರುಗಳಿವೆ. ಒಂದೇ ಬಾಣ ಈತನದ್ದು. ಈತ ಕಪಿಧ್ವಜ. ಬಾಣ ಪತ್ನಿ ವಚೋ ಯಸ್ಯ ನಾಣ್ಯಂ ಮಾ ಖೇದಮಾಚರ. ಈತನದ್ದು ಬಾಣನೂ ಒಂದೇ, ಪತ್ನಿಯೂ ಒಬ್ಬಳೆ ಇವನಿಗೆ. ನವರತ್ನದ ಮಾಲಾ ನಿನ್ನ ಕೈಯಲ್ಲೇನಿದೆ, ಇದನ್ನ ರಾಮನಿಗೆ ಹಾಕು, ಈತನನ್ನು ಬೇಕಾದ್ರೆ ಪತಿಯಾಗಿ ಸ್ವೀಕಾರ ಮಾಡು ಅಂತ ಅವಳು ಹೇಳಬೇಕಾಗಿತ್ತು ಸಾಕು ತಾಯಿ. ಗ್ರೀವಾಯಾಮ್ ಕುರು ಮಾ ವ್ರಜ. ಆದರೆ ಇವನ ಕೃತಿಯ ಮಾತ್ರ ಹಾರವನ್ನು ಹಾಕಬೇಡ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಲು. ಸ್ವಲ್ಪ ಪುಣ್ಯ ವಿಧೇರ್ವಶಾತ್ ನವಬಂಧ ಮನೋರಾಮೆ ಸೀತಾಂ ಸಂಸ್ಕೃತ್ಯ ಚಂಪಿಕಾ. ರಾಮನ ಮದುವೆ ಆಗುವಂಥ ಭಾಗ್ಯ ಅವಳಿಗೆ ಇರಲಿಲ್ಲಂತೆ. ರಾಮನ ಸೊಸೆಯಾಗೋ ಭಾಗ್ಯ ಇತ್ತೇ ಹೊರತು ರಾಮನಿಗೆ ಪತ್ನಿ ಆಗುವಂಥ ಭಾಗ್ಯ ಇರಲಿಲ್ಲ. ಯಾಕೆಂದರೆ ಸ್ವಲ್ಪ ಪುಣ್ಯ, ಅವಳಿಗಿರುವ ಭಾಗ್ಯವೇ ಕಡಿಮೆ. ವಿಧೇರ್ವಶಾತ್, ವಿಧಿಯ ಆಟವೇ ಹಾಗಿತ್ತು. ಸೀತೆಯನ್ನು ಬೇರೆ ನೆನಪು ಮಾಡ್ಕೊಂಡ್ಲಂತವ್ರು. ಸೀತೆ ಈತನಿಗೆ ಏಕಮಾತ್ರ ಪತ್ನಿ, ನಾನು ಹೋಗಿ ಸವತಿಯಾಗಿ ಅಲ್ಲಿ ಸಿಕ್ಕೊಳ್ಳೋದು ಬೇಡ ಅಂತ ಆಲೋಚನೆ ಮಾಡಿದ್ಲು. ಖೇದಮ್ಮಾಚರ ತಕ್ಕಂತೆ ಮಾಲಾಂ ಮಾ ಕುರು ಚೋದಿತ. ಸಾಕು ತಾಯಿ ಬೇರೆ ಹಾಗೇ ಹೇಳಿದ್ಲು. ಅದಕ್ಕಾಗಿ ಹಾರ ಹಾಕಲೇ ಇಲ್ಲ. ಮುಂದೆ ಆ ಕುಶನ ಬಳಿಗೆ ಹೋದ್ರು ಇವರೆಲ್ಲ. ಪ್ರೋವಾಚ ಮಧುರಂ ವಾಕ್ಯಂ ಕುಶವರ್ಣನ ಹರ್ಷಿತ. ಅವಳು ಹೇಳಿದ್ದು, ಆ ಸಾಕು ತಾಯಿ, ಅಲ್ಪ ವಯಸ್ಸಂ, ನಿನಗೆ ಯೋಗ್ಯವಾದಂಥ ವಯಸ್ಸಿನದ್ದು. ರಾಮನ ಮಗ ಈತ, ಸೀತೆಯ ಗರ್ಭ ಸಂಭೂತ. ಲವನ ಅಣ್ಣ, ಧನುರ್ವೇದದಲ್ಲಿ ನಿಪುಣನಾದವನು, ತಂದೆಯ ಜೊತೆಗೇನೆ ಯುದ್ಧ ಮಾಡಿ ಪ್ರಶಂಸೆಗೆ ಪಾತ್ರನಾದವನು. ವಾಲ್ಮೀಕಿ ಮುನಿ ಈತನಿಗೆ ಗುರು. ನವರತ್ನ ಮಾಲೆಯನ್ನು ಈತನ ಕಂಠದಲ್ಲಿ ಹಾಕು ಅಂತ ಹೀಗೆ ಆ ನಂದ ಹೇಳಿದ ಮಾತನ್ನು ಕೇಳಿ ಚಂಪಿಕಾ ಆ ಕುಶನ ಕಂಠದಲ್ಲಿ ಆ ಮಾಲೆಯನ್ನು ಹಾಕಿದ್ಲು. ಆ ಸಂದರ್ಭದಲ್ಲಿ ಎಲ್ಲ ಥರದ ಮಂಗಳ ವಾದ್ಯಗಳು ಮೊಳಗಿದುವಂತೆ. ಮುಂದೆ ಭೂರಿ ಕೀರ್ತಿ ಅಲ್ಲಿಗೆ ಬಂದು ಕುಶನ ತೊಡೆಯ ಮೇಲೆ ಆ ಚಂಪಿಕಾ ಅವಳನ್ನು ಕೂಡಿಸಿದ. ಈ ಕಡೆ ಉಳಿದ ರಾಜಕನ್ಯೆಯರು, ಸೀತೆ ಮೊದಲಾದವರು ಮತ್ತು ಭೂರಿ ಕೀರ್ತಿ ಅಂತಃಪುರದವರು ಎಲ್ಲರೂ ಕೂಡ ಹಿಂಭಾಗದಲ್ಲಿ ಕೂತ್ಕೊಂಡು ಜಾಲರಂಧ್ರೈ, ಅಂತಃಪುರದಲ್ಲಿ ಜಾಲಂಧ್ರ ಅಂತ ಒಂದು ಕಿಟಕಿ ರೀತಿಯಲ್ಲಿ ಇರ್ತದೆ. ಅದರಿಂದ ಒಳಗಿದ್ದವರು ಹೊರಗಿನ ದೃಶ್ಯಗಳನ್ನು ನೋಡ್ಬೋದು.
ಆದರೆ ಹೊರಗಿನವರಿಗೆ ಒಳಗಿರುವಂಥ ವ್ಯಕ್ತಿಗಳ ನೋಟ ಸಿಗೋದಿಲ್ಲ. ಅಲ್ಲಿದ್ದುಕೊಂಡು ಸೀತೆ ಮೊದಲಾದವರು ಉಳಿದ ಅಂತಃಪುರ ಸ್ತ್ರೀಯರು ಈ ಘಟನೆಗಳನ್ನು ನೋಡಿದ್ರಂತೆ. ಮುಂದೆ ಸುಮತಿ ಅಂತನವಳು ಈಶಾನ್ಯ ದಿಕ್ಕಿನಿಂದ ಬಂದಳು. ಅವಳಿಗೆ ಉತ್ತರದಲ್ಲಿರುವಂಥ ಎಲ್ಲ ರಾಜರ ಪರಿಚಯ ಸಿಕ್ಕಿತು. ರಾಮ ಮೊದಲಾದವರು ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡು ಕೂತಿದ್ದಿರಬೇಕು. ದಕ್ಷಿಣ ದಿಕ್ಕಿನ ರಾಜರ ಪರಿಚಯ ಆಯಿತು. ಇನ್ನು ಉತ್ತರ ದಿಕ್ಕಿನ ರಾಜರ ಪರಿಚಯ ಮಾಡಿಸಿಕೊಟ್ರಂತೆ. ಆ ರಾಜಕುಮಾರಿ ಹಾಗೆ ಪಲ್ಲಕ್ಕಿಯಲ್ಲೇ ಬರ್ತಿದ್ಲು. ನೀವು ಸ್ವಯಂವರದ ದೃಶ್ಯ ಎಲ್ಲಾದರೂ ನೋಡಿರಬೇಕು. ರಾಜಕುಮಾರಿ ನಡ್ಕೊಂಡೇ ಬರ್ತಿರ್ತಾಳೆ. ಅವಳ ಪಕ್ಕದಲ್ಲಿರುವಂತಹ ಸ್ತ್ರೀಯರು ಅವಳಿಗೆ ಆಯಾ ರಾಜರನ್ನ ನಡ್ಕೊಂಡು ಬಂದು ಅವರು ಕೂಡ ಪರಿಚಯ ಮಾಡ್ತಾರೆ. ಅದು ಇದೇನಿದೆ ಅಂದರೆ ಆ ರಾಜಕುಮಾರಿ ಪಲ್ಲಕ್ಕಿಯಲ್ಲೇ ಬರ್ತಿದ್ಲು. ಪರಿಚಯ ಮಾಡ್ತವ್ರ ಮಾತ್ರ ನಡ್ಕೊಂಡು ಬರ್ತಿದ್ರು ಅಂತ ಹೀಗೆ ವರ್ಣನೆ ಇದೆ. ಅವಂತಿ ದೇಶದ ರಾಜ ಈತ, ಉಗ್ರಬಾಹು ಅಂತ ಈತನ ಹೆಸರು. ಅನುತ್ತಮಂ ಚೇತಿ ವಾಕ್ಯಂ ಜರ್ಥಂ ಸಾ ಸುಮತಿ ಪುರ. ಸುಮತಿಗೂ ಹಾಗೆ ಆಯ್ತಂತೆ. ಸಾಕು ತಾಯಿ ಪರಿಚಯ ಮಾಡಿಸಿಕೊಟ್ಟ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈತನನ್ನು ಸ್ವೀಕಾರ ಮಾಡಬೇಡ ಅಂತಲೇ ಪರೋಕ್ಷವಾಗಿ ಅವಳಿಗೆ ಹೇಳಿದಂತಾಯ್ತು. ಪ್ರತಿಯೊಬ್ಬರನ್ನು ತಿರಸ್ಕಾರ ಮಾಡ್ತಾ ಹೋದ್ಲು. ಶುತ್ವಾ ತಾಂ ಚೋದಯಾಮಾಸ ಸಾಂ ನೀತ್ವ ನೃಪಾಂತರಂ. ಅಂಗ ದೇಶದ ರಾಜ, ವಿದರ್ಭ ದೇಶದ ರಾಜ, ಹೀಗೆಲ್ಲರನ್ನು ಕೂಡ ಅವಳು ತಿರಸ್ಕಾರ ಮಾಡಿದ್ಲು. ಅಗ್ರೇ ಗಂತು ಸುನಂದಾಂ ಸಾ ಚೋದಯಾಮಾಸ ಸಂಜ್ಞೆಯ, ಕಣ್ಸನ್ನೆಯ ಮೂಲಕವೇ ಮುಂದೆ ಹೋಗುವಂತ ಸೂಚನೆ ಮಾಡಿದ್ಲು. ರಾಜ್ಯಂ ಕರೋತ್ಯಯಂ ಶ್ರೀಮಾನ್ ನಾಮ್ನ ಖ್ಯಾತ ಪರಂತಪಃ. ಶ್ರೀಮಾನ್ ಅನ್ನುವ ಹೆಸರಿನ ಮತ್ತೊಬ್ಬ ರಾಜನನ್ನ ಪರಿಚಯ ಮಾಡ್ತಿದ್ಲು. ಆತನನ್ನು ಕೂಡ ತಿರಸ್ಕಾರ ಮಾಡಿದ್ಲಿಕ್ಕೆ. ದ್ರವಿಡ ದೇಶದ ರಾಜ ಮತ್ತು ಕಾಂಚೀಪುರಿ ದೇಶದ ರಾಜ, ವರದ ರಾಜ ಅನ್ನುವ ಹೆಸರಿನ ಶಿವನನ್ನ ಈತ ಉಪಾಸನೆ ಮಾಡ್ತಾನೆ. ಕಾಂಚಿಯಲ್ಲಿ ವರದ ರಾಜ ಅಂತ ಹೆಸರಿನ ಭಗವಂತಿದ್ದಾನಲ್ಲ, ಆತನ ಭಕ್ತ ಈತ. ಈತನನ್ನು ಸ್ವೀಕಾರ ಮಾಡುವಂತ ಹೇಳಿದ. ಅವನನ್ನು ಸುಮತಿ ತಿರಸ್ಕಾರ ಮಾಡಿದ್ಲು. ಕರ್ನಾಟಕ ದೇಶದ ರಾಜ ವಿಜಯ ಅಂತಿದ್ದ, ಆತನೂ ತಿರಸ್ಕಾರಕ್ಕೊಳಗಾದ. ಮುಂದೆ ವ್ರಜ ಇತಿ ಸೂಚಿತ ಬಾಲ ಚೋದಯಾಮಾಸ ತಾಂ ಪುನಃ ಸ್ತುತಿರೂಪ ನಿಷೇಧೀನಿ. ಆ ರಾಜನನ್ನು ಸ್ತೋತ್ರ ಮಾಡುವಂತೆ ಕಾಣ್ತಿತ್ತು, ಆದರೆ ಒಳಗಿನ ಅರ್ಥ ನಿಷೇಧ ಪರವಾಗಿತ್ತು. ಹೀಗೆಲ್ಲರನ್ನು ತಿರಸ್ಕಾರ ಮಾಡಿದ್ದ. ರಾಮನ ಮಂತ್ರಿಗಳ ಮಕ್ಕಳು ಯೂಪಕೇತು, ಶತ್ರುಘ್ನ, ಲಕ್ಷ್ಮಣ ಮತ್ತು ಭರತ ಇವರಿದ್ರಲ್ಲ, ಅವರ ಮಕ್ಕಳನ್ನು ಕೂಡ ತಿರಸ್ಕಾರ ಮಾಡಿದ್ದು. ಶತ್ರುಘ್ನ ತಲಯಂ ಬಾಲಂ ಯೂಪಕೇತು ಮನೋಹರಂ ಪಿತೃವ್ಯಂ ರಾಮತನಯ ದ್ವಯವಾಕ್ಯಾನುವರ್ತಿನಂ. ಆ ಶತ್ರುಘ್ನನ ಮಕ್ಕಳನ್ನ, ಭರತನ ಮಕ್ಕಳನ್ನೆಲ್ಲರನ್ನು ಪರಿಚಯ ಮಾಡಿಸಿದ್ಲು. ಸುಬಾಹು, ಪುಷ್ಕರ, ತಕ್ಷ ಇವರೆಲ್ಲರನ್ನು. ಅವರೆಲ್ಲರೂ ತಿರಸ್ಕಾರಕ್ಕೊಳಗಾದರು. ಕುಶಾಂಕೆ ಚಂಪಿಕ್ಕೇಯಂತೆ ಸ್ವಸಾ ಯದ್ವತ್ಸ ಅದ್ದಿಹಿ. ಮುಂದೆ ಆ ಕುಶನ ಸಹೋದರ ಏನಿದ್ದಲ್ಲ ಅವನನ್ನು ಪರಿಚಯ ಮಾಡ್ತಿದ್ಲು. ಕುಶ ಈಗಾಗಲೇ ಆ ಚಂಪಿಕಾ ಅನ್ನುವ ರಾಜಕುಮಾರಿ ಗಂಡನಾಗಿದ್ದಾನೆ. ಇನ್ನು ಉಳಿದವನು ಈ ಲವ ಅಂತಿದ್ದಾನೆ. ಇವನು ಕೂಡ ವಾಲ್ಮೀಕಿಯ ಶಿಷ್ಯ. ಅವನನ್ನು ಸ್ವೀಕಾರ ಮಾಡುವಂತ ಹೇಳಿದ ಮೇಲೆ ಆ ಸುಮತಿ ಆ ಕುಶನ ಕಂಠದಲ್ಲಿ ಹಾರವನ್ನು ಹಾಕಿದ್ಲು. ಅವನನ್ನ ಸ್ವೀಕಾರ ಮಾಡಿದ್ಲು. ಭೂರಿ ಕೀರ್ತಿ ಮುಂದೆ ಬಂದು ಆ ಸುಮತಿಯನ್ನ ಲವನ ತೊಡೆಯ ಮೇಲೆ ಕೂಡಿಸಿದ. ಆ ಭಾಗದಲ್ಲಿ ಏನೋ ಒಂದು ಪದ್ಧತಿ ಇದ್ದಿರಬೇಕು. ಕನ್ಯೆಯನ್ನು ಸ್ವೀಕಾರ ಮಾಡೋದಾದ ಬಳಿಕ ವರನ ಎಡ ತೊಡೆಯ ಮೇಲೆ ಆ ಕನ್ಯೆಯನ್ನು ಕೂಡಿಸೋದೇನಾದ್ರೂ ಒಂದು ಪದ್ಧತಿ ಇದ್ದಿರಬೇಕು ಅಂತ ಅನಿಸ್ತದೆ ಇದನ್ನು ನೋಡಿದರೆ. ರಾಮಾಗ್ರೇ ಸಂಗರಂ ಕರ್ತು ಅಸಮರ್ಥ ಗತಶ್ರೇಯ. ಉಳಿದ ರಾಜರಿಗೆಲ್ಲ ಸಿಟ್ಟು ಬಂತು. ಈ ಇಬ್ಬರು ಕನ್ಯೆಯರು ರಘುವಂಶಕ್ಕೆ ಸೇರಿ ಹೋದ್ರಲ್ಲ, ನಮ್ಮನ್ನು ಯಾರು ಓಡಿಸಲಿಲ್ಲ ಅಂತ ಅವ್ರಿಗೆ ಅಸಮಾಧಾನ ಆಯಿತು. ಆದರೆ ರಾಮನ ಎದುರು ನಿಂತ್ಕೊಂಡು ಯುದ್ಧ ಮಾಡುವಂಥ ದರ್ಪ ಅವ್ರು ಯಾರಿಗೂ ಇರಲಿಲ್ಲ. ಹಾಗಾಗಿ ಅವರು ಸುಮ್ಮನೆ ಆದರು. ಮುಂದೆ ಪುರೋಹಿತರೆಲ್ಲ ಸೇರಿ ಆ ಲಗ್ನದ ದಿವಸವನ್ನ ನಿರ್ಧಾರ ಮಾಡಿದರು. ಮಾಂ ಅಂಗೀಕುರು ರಾಮಾದ್ಯ ತ್ವತ್ಪಾದಾಶ್ರಯ ಕಾಮುಕಂ ಉಭಯೋಸ್ತಂ ಮಂಟಪಯೋ ಕಾರ್ಯಾಜ್ಞಾಪಯ ಪ್ರಭೋ. ಎರಡೂ ಮಂಟಪಗಳ ಕಾರ್ಯವನ್ನು ಕೂಡ ನೀನು, ಎರಡೂ ಮದುವೆಗಳ ನಿರ್ಧಾರವನ್ನು, ಮದುವೆಗಳಿಗೆ ಬೇಕಾದಂಥ ಮಂಟಪವನ್ನು ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ನೀನೇ ಆಜ್ಞೆ ಕೊಡುವಂತ ಆತ ಕೇಳ್ಕೊಂಡ. ಅದರಂತೆ ಮುಂದಿನ ಸಿದ್ಧತೆಗಳೆಲ್ಲ ನಡೆದವು.
ಭೂರಿ ಕೀರ್ತಿರ್ ಗಣೇಶಂ ಲಗ್ನ ಪತ್ರಿಕಾಂ ಸಂಪೂಜ್ಯ, ಗಣೇಶನ ಪೂಜೆಯನ್ನು ಮಾಡಿಸಿದ ಮತ್ತು ಲಗ್ನ ಪತ್ರಿಕೆಯ ಪೂಜೆಯನ್ನು ಕೂಡ ಮಾಡಿಸಿದ. ರಾಮನ ಬಳಿಗೆ ಬಂದು ಆ ರಾಮನ ಸಮ್ಮತಿಯನ್ನು ಕೂಡ ಆತ ಪಡೆದುಕೊಂಡ. ಕರಕುಂಭ ಚತುರ್ದಿಕ್ಷು ಜಲಪೂರ್ಣಾನ್ ಸದೀಪಕಾನ್ ಸಂಸ್ಥಾಪ್ಯ ಸ್ಥಾಪಯಾಮಾಸು ಮಹಾವಾದ್ಯ ಪುರಸ್ಸರಂ. ಮುಂದೆ ರಾಮ, ಸೀತೆ ಮೊದಲಾದವರೆಲ್ಲರೂ ಕೂಡ ತೈಲಾಭ್ಯಂಗವನ್ನು ಮಾಡಿಕೊಂಡ್ರು. ವಸಿಷ್ಠ ಮೊದಲಾದಂಥ ಮುನಿಗಳು ಅಲ್ಲಿಗೆ ಬಂದು ಗಣಪಾರ್ಚಾಂ ಕಾರಯಿತ್ವ, ಗಣೇಶನ ಪೂಜೆಯನ್ನು ಮಾಡಿದರು. ಪುಣ್ಯಾಹವಾಚನ ಮೊದಲಾದ ಕಾರ್ಯಗಳನ್ನು ಅವರು ಮಾಡಿ ಮುಗಿಸಿದರು. ದೇಶಾಚಾರಾನ್ ಕುಲಾಚಾರಾನ್ ಇಷ್ಟದೇವಿಂ ಪ್ರಪೂಜ್ಯಚ, ಆಯಾ ದೇಶದಲ್ಲಿ ನಡೆಸಬೇಕಾದಂಥ ಪದ್ಧತಿಗಳು, ಸಂಪ್ರದಾಯಗಳು ಏನಿರ್ತವೆ ಅವು ಒಂದೊಂದು ದೇಶಕ್ಕೂ ಭಿನ್ನ ಭಿನ್ನ. ಅದನ್ನೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಆಯಾ ಸಂಪ್ರದಾಯಗಳನ್ನು ಅವರು ನೆರವೇರಿಸಿದರು. ತಾನ್ ಸರ್ವಾನ್ ರಾಮಚಂದ್ರೋಪಿ ವಸ್ತ್ರಾಭರಣ ಧೇನುಭಿಹಿ, ಬಂದವರೆಲ್ಲರನ್ನು ಕೂಡ ರಾಮನು ಕೂಡ ಸ್ವಾಗತ ಮಾಡಿ ಬರಮಾಡಿಕೊಂಡ. ಕುಶಂ ತಥಾ ಲವಂ ಚಾಪಿ ಕನೀಯಾನ್ ಭೂರಿ ಕೀರ್ತಿಜಃ ಹೇಮತಂತೂದ್ಭವೈ ದಿವ್ಯೈ ವಸ್ತ್ರ ಆಭರಣಾದಿಭಿ. ಮುಂದೆ ಆ ಕುಶ ಲವ ಇಬ್ಬರು ಕೂಡ ನಾನಾ ಥರದ ಆಭರಣಗಳನ್ನು ತೊಟ್ಟುಕೊಂಡು ಆನೆಗಳನ್ನು ಏರಿ ಮೆರವಣಿಗೆಯಲ್ಲಿ ಸಾಗಿ ಬಂದರು. ಸೀತೆ ಮೊದಲಾದವರು ಕೂಡ ಹೆಣ್ಣಾನೆಗಳ ಮೇಲೆ ಕೂತ್ಕೊಂಡು ಆ ಮೆರವಣಿಗೆಯಲ್ಲಿ ಲವಕುಶರನ್ನು ಹಿಂಬಾಲಿಸಿದರು. ನಾನಾ ಥರದ ಅಲಂಕಾರಗಳನ್ನು ಆ ರಾಜ ಬೀದಿಯಲ್ಲಿ ಮಾಡಿದ್ರು. ಆ ಅಲಂಕಾರಗಳನ್ನು ಬಂದಂತಹ ಜನರೆಲ್ಲರೂ ನೋಡಿ ಅದನ್ನು ಸಂತೋಷಪಟ್ಟರು. ತಥೋ ಲಗ್ನ ಮುಹೂರ್ತೇತು ಕುಶಂ ಚಂಪಿಕಯ ಗುರುಹು ತಥಾ ಲವಂ ಸುಮತ್ಯಾಪಿ ಪೃಥಕ್ ವೇದಿಕೆಯೋಸ್ತದ. ಪ್ರತ್ಯೇಕವಾದ ವೇದಿಕೆಗಳ ಮೇಲೆ, ಯಜ್ಞ ಮಂಟಪಗಳ ಮೇಲೆ ಕುಶನನ್ನ ಮತ್ತು ಚಂಪಿಕಾಳನ್ನ, ಮತ್ತೊಂದು ಕಡೆ ಲವನನ್ನ ಮತ್ತು ಸುಮತಿಯನ್ನ ಆ ಗುರುಗಳು ಕೂಡಿಸಿ ಮುಂದಿನ ಕಾರ್ಯಗಳನ್ನು ಮಾಡಿಸ್ತಾ ಹೋದರು. ಶ್ರೀ ಸೀತಾ ರಘುನಾಯಕಶ್ಚ ಗಿರಿಜಾ ಶಂಭುರ್ ಗಣೇಶಸ್ತಥಾ ನಂದಿ ಷಣ್ಮುಖ ಲಕ್ಷ್ಮಣೌ ಚ ಭರತಃ ಪಂಚೋದ್ಭವ ಶತ್ರುಃ ಸರ್ವೇತೆ ಮುನಯಃ ಸುರಾಶ್ಚ ದಿತಿಜಾಃ ತೀರ್ಥಾದಿನದ್ಯಃ ನದಾಃ ದಿಕ್ಪಾಲಾಃ ಶಶಿಭಾಸ್ಕರೌ ಚ ಹನುಮಾನ್ ಕುರ್ವಂತೋ ಮಂಗಲಂ. ಆ ಮಂಗಲವನ್ನು ಹೇಳಿದರು. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಸೀತಾಪತಿಯ ಸ್ಮರಣಂ ವಿಧೇಯಂ. ಸೀತಾಪತಿಯ ಸ್ಮರಣ ಮಾಡಿದ ದಿವಸವೇ ಶುಭ ದಿನ, ಅದೇ ಶುಭ ಲಗ್ನ. ಮುಂದೆ ನಾನಾಥದ ಮಂಗಲವಾದ್ಯಗಳು ಮೊಳಗಿದವು. ಪಾಣಿಗ್ರಹ ವಿಧಾನ ನೆರವೇರಿತು. ಲಾಜಹೋಮ ಮೊದಲಾದವುಗಳು ಆದವು. ನರ್ತಕಿಯರು, ಗಾಯಕರೆಲ್ಲರೂ ಕೂಡ ತಮ್ಮ ತಮ್ಮ ಸೇವೆಯನ್ನು ಅಲ್ಲಿ ಸಾಂಗವಾಗಿ ಸಲ್ಲಿಸಿದರು. ಭೂರಿ ಕೀರ್ತಿಗೆ ಮತ್ತು ರಾಮಚಂದ್ರನಿಗೆ ಈ ಘಟನೆಯನ್ನು ನೋಡಿ ಬಹಳ ಸಂತೋಷ ಅನಿಸಿತು. ಅಸತೌ ಬಾಲಕೌ ವಧ್ವೌ ನಿಜ ಕಟ್ಯೋರ್ ನಿವೇಶ್ಯ. ಇದನ್ನು ಗಮನಿಸಿ, ರಾಮನ ಮದುವೆ ನಡೆದಾಗ ಅದು ವಾಲ್ಮೀಕಿ ರಾಮಾಯಣ ಸಂಸಾರ ಹೀಗೆ ಬಂದಿತ್ತು. ಇದು ರಾಮನ ಮಕ್ಕಳ ಮದುವೆ ಸಂದರ್ಭದಲ್ಲೂ ಕೂಡ ಅದರ ವರ್ಣನೆ ಇದೆ. ಯಜ್ಞ ಮಂಟಪದಿಂದ ಆ ಭೋಜನ ಶಾಲೆಗೆ ಹೋಗುವಾಗ ವಧೂವರರಿಬ್ಬರು ಕೂಡ ಅಕ್ಕಪಕ್ಕದಲ್ಲಿ ನಡ್ಕೊಂಡು ಹೋಗಬಾರ್ದಂತೆ. ಅದು ಅದೇ ಪ್ರದೇಶದ ಆಚಾರ. ಏನು ಮಾಡಬೇಕು ಅಂದರೆ ವರ ವಧುವನ್ನು ತನ್ನ ಸೊಂಟದಲ್ಲಿ ಕೂಡಿಸ್ಕೊಂಡು ಹೊತ್ಕೊಂಡು ಹೋಗಬೇಕು. ತತ್ರ ಗೌರಿ ಹರವು ಪೂಜ್ಯ. ಆ ಭೋಜನ ಶಾಲೆಯಲ್ಲಿ ಶಿವೆಯನ್ನ ಇಬ್ಬರನ್ನು ಕೂಡ ಪೂಜೆ ಮಾಡಿದರು. ಚಕ್ರತುಶ್ಚ ಅಗ್ರಸಿಂಚನಂ ತತಃ ಕುಶಶ್ಚಂಪಿಕಯಾ ಸುಮತ್ಯಾ ಸಲವೋಪಿ ಚ ಚಕ್ರತುರ್ಭೋಜನಂ ಚೋಭೌ ಸ್ತ್ರೀಭಿ ಸರ್ವತ್ರ ವೇಷ್ಟಿತವು. ಕುಶ ಚಂಪಿಕಾಳ ಜೊತೆ, ಲವ ಸುಮತಿಯ ಜೊತೆಗೆ ಕೂತ್ಕೊಂಡು ಭೋಜನ ಮಾಡಿದರು. ಮಾತ್ರಾ ಸಹ ಉಪನಯನೆ ವಿವಾಹೇ ಭಾರ್ಯೆಯ ಸಹ ಅನ್ಯೇನ ನೈವ ಭೋಕ್ತವ್ಯಂ ಭುಕ್ತಂ ಚೇತ್ ಭಕ್ತಂ ಸುತಃ. ಇದೊಂದು ಶಾಸ್ತ್ರದ ಮಾತು, ಇದನ್ನು ಗಮನಿಸಬೇಕು. ಸಹಭೋಜನ ಅಂತ ಏನಿದೆಯಲ್ಲ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಅದು ಮನುಷ್ಯನಿಗೆ ಉಪನಯನ ಕಾಲದಲ್ಲಿ ತಾಯಿಯ ಜೊತೆ, ಮದುವೆ ನಡೆದಂತಹ ಸಂದರ್ಭದಲ್ಲಿ ಪತ್ನಿಯ ಜೊತೆ, ಇದೆರಡೇ ಸಂದರ್ಭ. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದೇನಿದೆ ಮದುವೆಯ ಸಂದರ್ಭದಲ್ಲಿ ಮತ್ತು ಉಪನಯನ ಸಂದರ್ಭದಲ್ಲಿ
ಇವೆರಡೇ ಸಂದರ್ಭದಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕೇ ಹೊರತು ಬೇರೆ ಯಾವುದೇ ಸಂದರ್ಭದಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬಾರದು. ಹಾಗೆ ಮಾಡಿದರೆ ಆತ ಪತಿತನಾಗ್ತಾನೆ. ಆತನ ಪಾವಿತ್ರ್ಯ ಉಪನಯನ ಆದ ಬಳಿಕ ಆತನಿಗೆ ಏನೊಂದು ವರ್ಣ ಆಶ್ರಮ ಬಂದಿರ್ತದಲ್ಲ ಅದನ್ನೆಲ್ಲ ಕಳ್ಕೊಂಡು ಆತ ಭ್ರಷ್ಟನಾಗಿಬಿಡ್ತಾನೆ ಅಂತ ಶಾಸ್ತ್ರದ ಮಾತಿದೆ. ಇಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಅಂದ್ರೆ ಏನರ್ಥ? ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡೋದು ಅಂತ ಅರ್ಥನೋ ಅಥವಾ ಒಂದೇ ಎಲೆಯಲ್ಲಿ ಊಟ ಮಾಡೋದು ಅಂತ ಅರ್ಥನೋ ಅಂತ ಅದನ್ನ ಸ್ವಲ್ಪ ಗಮನಿಸಿ ನೋಡ್ಬೇಕು. ಈ ಪತಿತನಾಗಬೇಕಾದ್ರೆ, ಭ್ರಷ್ಟನಾಗಿ ಹೋಗ್ಬೇಕಾದ್ರೆ ಒಂದೇ ಎಲೆಯಲ್ಲಿ ಕೂತ್ಕೊಂಡು ಉಚ್ಚಿಷ್ಟು ಊಟ ಮಾಡಿದರೆ ಮಾತ್ರ ಆತ ಭ್ರಷ್ಟನಾಗ್ತಾನೆ. ಅದು ಹೊರತು ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಅದಕ್ಕೆ ಭ್ರಷ್ಟತೆಗೆ ಅದೇನು ಕಾರಣ ಅಲ್ಲ. ಅಂತೂ ಈ ಶ್ಲೋಕ ಸ್ವಲ್ಪ ಗೊಂದಲ ಮೂಡಿಸುವಂತಿದೆ. ಅದೇನೇ ಆಗಲಿ, ಉಪನಯನಕ್ಕೆ ಸಂಬಂಧಪಟ್ಟಂತೆ, ವಿವಾಹಕ್ಕೆ ಸಂಬಂಧಪಟ್ಟಂತೆ ಕೆಲವು ಆಚಾರಗಳೇನಿವೆ ಅದನ್ನು ಮಾತ್ರ ನಾವು ಸ್ವಲ್ಪ ಗಮನಿಸಿ ಅದನ್ನು ಶುದ್ಧ ಮಾಡ್ಕೋಬೇಕು. ಸಮಾಜದಲ್ಲಿ ನಾನಾ ಥರದ ವಿಡಂಬನೆಗಳೆಲ್ಲ ಕಂಡು ಬರ್ತವೆ ಇವತ್ತು. ಅದನ್ನು ಸ್ವಲ್ಪ ತಿದ್ಕೋಬೇಕು. ಉಪನಯನ ಸಂದರ್ಭದಲ್ಲಿ ತಾಯಿಯ ಜೊತೆಗೂಡಿ ಮಗ ಊಟ ಮಾಡಬೇಕು ಅಂತಿದೆ. ಅವು ಒಂದೇ ಎಲೆಯಲ್ಲಿ ಕೂಡಿಸಿ ಊಟ ಮಾಡಿಸೋದು ಇಂಥದನ್ನೆಲ್ಲ ಮಾಡಿಸ್ತಾರೆ. ಆದರೆ ಉಡುಪಿ ತಾಯಿ ಏನು ಮಾಡಬೇಕು, ಮಗನಿಗೆ ತುತ್ತು ಊಟ ಮಾಡಿಸ್ಬೇಕಷ್ಟೇ ಹೊರತು ತನ್ನ ಉಚ್ಚಿಷ್ಟವನ್ನು ಆತನಿಗೆ ಊಟ ಮಾಡಿಸೋದು ಯೋಗ್ಯ ಅಲ್ಲ. ಉಡುಪಿ ಕಡೆ ಪುರೋಹಿತರೇನಿದ್ದಾರೆ, ನಮ್ಮ ಕಡೆ ಘಟ್ಟದ ಮೇಲಿನ ಪುರೋಹಿತರೇನಿದ್ದಾರೆ, ಅವ್ರ ಜೊತೆ ಎಲ್ಲ ಸಮಾಲೋಚನೆ ಮಾಡಿದ ಪ್ರಕಾರ ಭಾವನಾತ್ಮಕ ಸನ್ನಿವೇಶ ಆದ್ದರಿಂದ ಇನ್ನು ಮುಂದೆ ಈತನಿಗೆ ಉಪನಯನ ಆಗೋದ್ರಿಂದ ನನ್ನ ಕೈ ತುತ್ತಿ ಈತ ತಿನ್ನಲಿಕ್ಕಿಲ್ಲ, ಹಾಗಾಗಿ ಹೀಗೆ ಈತನಿಗೆ ಊಟ ಮಾಡಿಸಿಬಿಡಬೇಕು ಅಂತ ಒಂದೇ ಎಲೆಯಲ್ಲಿ ತಾಯಿಗೆ ಮತ್ತು ಆ ಒಟುವಿಗೆ ಭೋಜನ ಮಾಡಿಸೋದು ಬಳಕೆಯಲ್ಲಿ ಬಂದಿದೆ. ಆದರೆ ಅದು ಯೋಗ್ಯ ಅಲ್ಲ. ತಾಯಿ ಅದನ್ನು ತುತ್ತು ತಿನ್ನಿಸ್ಬೇಕಷ್ಟೇ, ತನ್ನ ಉಚ್ಚಿಷ್ಟವನ್ನು ತಿನ್ನಿಸ್ಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ ಅಂತ ಆ ಎಲ್ಲ ಪುರೋಹಿತರು ಐಕಮತ್ಯದಿಂದ ತಮ್ಮ ಅಭಿಪ್ರಾಯ ಹೇಳ್ತಾರೆ. ಆದರೆ ಅದು ಈ ಫೋಟೋ ತೆಗೆಸ್ಲಿಕ್ಕೆ ಈ ದೃಷ್ಟಿಯಿಂದ, ನಾನಾ ಥರದ ವೈಭವ ದೃಷ್ಟಿಯಿಂದ, ಭಾವನೆಯ ದೃಷ್ಟಿಯಿಂದ ಉಚ್ಚಿಷ್ಟವನ್ನೇ ತಿನ್ನಿಸ್ಬೇಕು ಅಂತ ಹೀಗೆಲ್ಲ ಬಂದಿದೆ. ಅದು ಅಷ್ಟು ಯೋಗ್ಯ ಅಲ್ಲ. ಮತ್ತೊಂದು, ಇದು ವಿವಾಹಕ್ಕೆ ಸಂಬಂಧಪಟ್ಟದ್ದಾಯಿತು. ಮಾತಾತಃ ಉಪನಯನೇ ವಿವಾಹೇ ಭಾರ್ಯಯಾತಃ. ವಿವಾಹದಲ್ಲಿ ಆವಾಗಲೂ ಕೂಡ ಪತ್ನಿಯ ಜೊತೆಗೂಡೇ ಊಟ ಮಾಡೋದು ಅಂತೆಲ್ಲ ಬಂದುಬಿಟ್ಟಿದೆ. ಅಲ್ಲಿಯೂ ಕೂಡ ಮತ್ತೆ ಭಾವಚಿತ್ರದ ಭರಾಟೆ, ಹೆಂಡತಿ ಗಂಡನಿಗೆ ತಿನ್ನಿಸೋದು, ಗಂಡ ಹೆಂಡತಿಗೆ ತಿನ್ನಿಸೋದು, ಅದ್ರ ಭಾವಚಿತ್ರ ನೋಡಿ ಸಂತೋಷ ಪಡೋದು, ಪರಸ್ಪರ ಎಂದಿಲನ್ನೇ ತಿನ್ನಿಸಿ ಸಂಭ್ರಮಿಸೋದೆಲ್ಲ ಇದೆ. ಅದೆಲ್ಲ ಭ್ರಷ್ಟತೆಯ ಕಾರಣ. ಅದನ್ನು ಮಾಡಬಾರ್ದು. ಗಂಡ ಹೆಂಡತಿ ಇಬ್ಬರು ಆವತ್ತೊಂದು ದಿವಸ ಕೂತ್ಕೊಂಡು ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಬೇಕಷ್ಟೇ ಹೊರತು ಉಚ್ಚಿಷ್ಟವನ್ನು ಊಟ ಮಾಡೋದಲ್ಲ. ಉಚ್ಚಿಷ್ಟ ಭೋಜನ ಅವತ್ತು ಸಮ್ಮತ ಅಲ್ಲ ಗಂಡನಿಗೆ. ಅವತ್ತು ಅಲ್ಲ, ಯಾವತ್ತೂ ಕೂಡ ಸಮ್ಮತ ಅಲ್ಲ. ಅವತ್ತೊಂದು ದಿವಸ ಮಾತ್ರ ಅವರು ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಬೇಕಂತೆ. ಅದ್ರ ಮುಂದಿನ ದಿವಸದಿಂದ, ಅವತ್ತಿನ ಸಾಯಂಕಾಲನೋ ಅಥವಾ ಅದರ ಮಾರನೇ ದಿವಸದಿಂದಲೋ ಮತ್ತೇನು ಪದ್ಧತಿ ಬದಲಾಗ್ತದೆ ಅಂದರೆ, ಹೆಂಡತಿ ಮುಂದೆಂದೂ ಗಂಡನ ಜೊತೆ ಕೂತ್ಕೊಂಡು ಊಟ ಮಾಡುವಂತಿಲ್ಲ. ಹೆಂಡತಿ ಗಂಡನಿಗೆ ಬಡಿಸಿ ಅದಾದಮೇಲೆ ತಾನು ಊಟ ಮಾಡಬೇಕು. ಇದೆಲ್ಲ ನಿಮ್ಗೆ ಗೊತ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಣ್ಣ ಸಣ್ಣ ಅಂಶಗಳಿವೆ, ಅದನ್ನಷ್ಟು ಹೇಳಬೇಕು ಅಂತ ಅಂದ್ಕೊಂಡೆ ನಾನು. ಅದೇನೆಂದರೆ, ನಿಮಗೀಗಾಗಲೇ ಇದೆಲ್ಲ ಮೈಲಿಗೆ ಇದ್ದಂಥ ಮನೆತನಗಳಲ್ಲಿ, ಆಚಾರವಂತರ ವೈದಿಕ ಮನೆತನಗಳಲ್ಲಿ ನೀವು ನೋಡಿರ್ತೀರಿ. ಗಂಡ ಭೋಜನ ಮಾಡಬೇಕು. ಭೋಜನ ಮಾಡಿದ ಮೇಲೆ ಆತನ ಭೋಜನ ಪಾತ್ರದಲ್ಲಿ ಅಥವಾ ಭೋಜನ ಪತ್ರದಲ್ಲಿ ಹೆಂಡತಿಯು ಕೂಡ ಊಟಕ್ಕೆ ಕೂತ್ಕೋಬೇಕು ಅಂತಿದೆ. ಅದಕ್ಕೆ ಕಾರಣ ಏನು, ಅದರ ಹಿನ್ನೆಲೆ ಏನು ಅಂದರೆ, ಈ ಹೆಂಡತಿಗೆ, ಒಬ್ಬ ಸ್ತ್ರೀಗೆ ಆ ವಿವಾಹ ಏನಾಗ್ತದಲ್ಲ, ವಿವಾಹನೇ ಉಪನಯನ ಇದ್ದಂತೆ. ಪುರುಷನಿಗಾದರೆ ಒಂದು ಉಪನಯನ ಇದೆ, ಆಮೇಲೊಂದು ವಿವಾಹ ಇದೆ. ಸ್ತ್ರೀಗೆ ವಿವಾಹವೇ ಉಪನಯನ. ಹಾಗಾಗಿ ವಿವಾಹ ಆದ ಬಳಿಕ ಮುಂದೆಂದೂ ಕೂಡ ಆಕೆ ಚಿತ್ರಾಹುತಿ ಪರಿಷೇಕ ಇಲ್ಲದೇ ಇರುವಂಥ ಭೋಜನ ಪಾತ್ರದಲ್ಲಿ ಊಟ ಮಾಡಲೇಬಾರದು. ಸ್ವಯಂ ಪರಿಷೇಕ, ಸ್ವಯಂ ಚಿತ್ರಾಹುತಿ ಇಡಲಿಕ್ಕೆ ಅವಳಿಗೆ ಅಧಿಕಾರ ಇಲ್ಲ. ಅದಕ್ಕಾಗಿ ಯಾವ ಭೋಜನ ಪಾತ್ರದಲ್ಲಿ ಗಂಡ ಪರಿಷೇಕ ಮಾಡಿರ್ತಾನಲ್ಲ, ನೀರಿನಿಂದ ಹೀಗೆ ಕಟ್ಟಿರ್ತಾನಲ್ಲ, ಮತ್ತು ಅಲ್ಲಿ ಚಿತ್ರಾಹುತಿ ಇಟ್ಟಿರ್ತಾನಲ್ಲ, ಪ್ರಾಣಾಹುತಿಗಳನ್ನು ತೊಗೊಂಡಿರ್ತಾನಲ್ಲ, ಸ್ವಂತ ಪ್ರಾಣಾಹುತಿಗಳನ್ನ, ಅದೇ ಎಲೆಯಲ್ಲಿ ಆಕೆ ಊಟ ಮಾಡಬೇಕು. ಅದಕ್ಕಾಗಿ ಗಂಡನಿಗೆ ಬಡಿಸಿ ಆ ಎಲೆಯಲ್ಲಿ ತಾನು ಊಟ ಮಾಡಬೇಕು ಅನ್ನೋ ಪದ್ಧತಿ ಮುಂದೆ ಬಳಕೆಗೆ ಬಂದಿದೆ. ಇಲ್ಲಿ ಕೆಲವು ಪುರೋಹಿತರನ್ನೆಲ್ಲ ಮಾತಾಡ್ತಿದಾಗ, ಉಡುಪಿ ಕಡೆ ಪುರೋಹಿತರು, ನಮ್ಮ ಕಡೆ ಪುರೋಹಿತರು ಎಲ್ಲ ಮಾತಾಡ್ತಿದಾಗ, ಎಲ್ಲ ಕಡೆ ಉಡುಪಿ ಕಡೆಯಲ್ಲಿ ನಮ್ಮ ಕಡೆಯಲ್ಲಿ ಎಲ್ಲನೂ ಕೂಡ ಇದೇ ಪದ್ಧತಿ ಬಳಕೆಯಲ್ಲಿತ್ತು. ಅದು ಮುಂದೆ ಏನಾಯ್ತು ಅಂದರೆ, ಸ್ತ್ರೀಯರು ತಮ್ಮ ಶಿಕ್ಷಣವನ್ನು ಪಡ್ಕೊಂಡ್ರು, ಅವರು ಕೂಡ ಆಧುನಿಕರು ಅಂತ ಅನಿಸ್ಕೊಂಡ್ರು. ಹೀಗೆಲ್ಲ ಆದಮೇಲೆ ಆ ಗಂಡನ ಎಲೆಯಲ್ಲಿ ಊಟ ಮಾಡೋ ಪದ್ಧತಿ ಏನಿದೆ ಅದು ಕ್ರಮವಾಗಿ ಲೋಪಗೊಳ್ತಾ ಹೋಯ್ತು. ಇದ್ಯಾಕೆ ನಾವು ಊಟ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂತು. ಅದಕ್ಕೆ ಯಾರು ಒತ್ತಾಯನ ಕೂಡ ಮಾಡುವ ಪರಿಸ್ಥಿತಿಯಲ್ಲಿ ಇವತ್ತಿನ ಜನ ಇಲ್ಲ.
ಎಷ್ಟೋ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಜಗಳನೂ ಕೂಡ ಆಗಿದೆ. ನಾನು ಅದನ್ನು ನೋಡಿದ್ದೇನೆ. ಹೆಂಡತಿ ಆದವಳು ಆಧುನಿಕ ಅಂತ ಅನ್ಸ್ಕೊಂಡಿದ್ರೆ, ನನ್ನ ಹೆಂಡತಿ ನಾನು ಊಟ ಮಾಡಿದ ತಟ್ಟೆಯಲ್ಲಿ ಊಟ ಮಾಡ್ತಿಲ್ಲ ಅಂತ ಗಂಡನ ತಕರಾರು, ನಾವು ಅಲ್ಯಾಗ ಉತ್ತಿಷ್ಟವನ್ನು ಊಟ ಮಾಡೋದು ಅಂತ ಹೆಂಡತಿಯ ತಕರಾರು, ಹೆಂಡತಿಯ ಬೆಂಬಲಕ್ಕೆ ಅವಳ ತಾಯಿ, ದೊಡ್ಡ ದೊಡ್ಡ ಇವೇ ಸಣ್ಣ 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 ವಿಷಯಗಳೇ ಗೊಂದಲಕ್ಕೆ ಕಾರಣ. ಇದನ್ನು ನಾನೇ ನನ್ನ ಸುತ್ತಮುತ್ತ ನನ್ನ ಸ್ನೇಹಿತರ ಜೀವನದಲ್ಲಿ ನೋಡಿದ್ದೆ. ಅದಕ್ಕಾಗಿ ಇಂಥ ಸಂದರ್ಭಗಳನ್ನೆಲ್ಲ ಗಮನಿಸಿದೆ. ಮೊದಲೇ ಪ್ರತಿಷ್ಠೆ ನಾನಾ ಥರದ ಕೋಲಾಹಲಗಳಿಗೆ ಕಾರಣ ಆಗಿರ್ತದೆ. ಅಂಥ ಸಂದರ್ಭದಲ್ಲಿ ಇದೊಂದು ಸೇರ್ಕೊಂಡು ಮತ್ತಷ್ಟು ಸಂಬಂಧ ಬಿಗಡಾಯಿಸಲಿಕ್ಕೆ ಕಾರಣ ಆಗ್ತದೆ. ಒಬ್ಬರು ಯುವ ವಿದ್ವಾಂಸರು ನನಗೆ ಭೇಟಿಯಾಗಿತ್ತು. ಅವರು ಒಳ್ಳೆಯ ಧಾರ್ಮಿಕರೇ. ಎಂಥ ಧಾರ್ಮಿಕರು ಅಂದರೆ ಯಾವುದೇ ನೌಕರಿ ಕೂಡ ಮಾಡುವವರಲ್ಲ. ಸಮಾಜದಿಂದ ಏನು ದೊರೀತದೋ, ನಾವು ಮಾಡಿದ ಪಾಠ ಪ್ರವಚನಕ್ಕೆ ಪ್ರತಿಫಲವಾಗಿ ಸಮಾಜದಿಂದ ಏನು ದೊರೀತದೆ ಅದನ್ನೇ ಉಪಯೋಗ ಮಾಡಿಕೊಂಡು ಬದುಕಬೇಕು ಅಂತನ್ನುವಂಥ ನಿಷ್ಠಾವಂತ ಮನುಷ್ಯ ಆತ. ಅಂಥವ್ರ ಜೊತೆ ಒಬ್ಬರು ಮಾತಾಡಿದಾಗ, ಹೆಂಡತಿ ಗಂಡನ ಎಲೆಯಲ್ಲಿ ಊಟ ಮಾಡೋದು ಏನಿದೆ ಅಷ್ಟು ಯೋಗ್ಯ ಅಲ್ಲ, ಅದು ನಮ್ಮ ಘಟ್ಟದ ಮೇಲಿನಲ್ಲಿ ಬಳಕೆಗೆ ಬಂದಿದೆ, ಆದರೆ ಯೋಗ್ಯ ಅಲ್ಲ ಅಂತ ಅವ್ರ ಅಭಿಪ್ರಾಯಪಟ್ಟರು. ಆದರೆ ಉಡುಪಿ ಕಡೆಯ ಪುರೋಹಿತರ ಜೊತೆಗೂ ಕೂಡ ಮಾತಾಡಿದೆ ನಾನು. ಅವರು ಹೇಳಿದರು ಹಾಗೇನಲ್ಲ, ಅದು ಉಡುಪಿ ಕಡೆಯಲ್ಲಿ ಕೂಡ ಬಳಕೆಯಲ್ಲಿತ್ತು, ಆದರೆ ಕ್ರಮೇಣ ಲೋಕ ಹೊಂದಿತು ಅಂತ ಆ ಉಡುಪಿ ಕಡೆ ಪುರೋಹಿತರು ಹೇಳಿದರು. ಇನ್ನು ಆ ವಿದ್ವಾಂಸರೇನೋ ಹಾಗೆ ಅಭಿಪ್ರಾಯಪಟ್ಟರು. ಎಲ್ಲರದ್ದು ಹೆಸರು ನಾನು ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಕೆಲವರು ತಮ್ಮ ಹೆಸರನ್ನು ಹೇಳಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಅಂತೂ ಸಾಕಷ್ಟು ಮಡಿಮೈಲಿಗೆ ಮಾಡಿಕೊಂಡು ನಿಷ್ಠಾವಂತರಾಗಿ ವೈದಿಕ ಧರ್ಮವನ್ನು ಆಚರಣೆ ಮಾಡ್ಕೊಂಡು ಬಂದಂಥವ್ರ ಜೊತೆಗೇ ಸಮಾಲೋಚನೆ ಮಾಡಿದಾಗ ಹೀಗೆ ಬಂತು. ಅವರೂ ವಿವಾಹಿತರೇ, ಆದರೆ ಬಾಲ್ಯ ವಿವಾಹ ಆಗಿದ್ದರಿಂದ ಅವ್ರ ಹೆಂಡತಿ ಇನ್ನೂ ಮನೆಗೆ ಬಂದಿಲ್ಲ. ನಾನು ಅವ್ರಿಗೆ ಹಾಸ್ಯವಾಗಿ ಹೇಳಿದೆ, ಈಗೇನೋ ನೀವು ಹೇಳ್ತೀರಿ ಹೆಂಡತಿ ಆದವಳು ಗಂಡನ ಎಲೆಯಲ್ಲಿ ಊಟ ಮಾಡೋದು ಅಷ್ಟು ಯೋಗ್ಯ ಅಲ್ಲ, ಪ್ರತ್ಯೇಕವಾಗಿ ಊಟ ಮಾಡಬೇಕಂತ ನೀವು ಅಂತೀರಿ. ನಾಳೆ ನಿಮ್ಮ ಹೆಂಡತಿ ಮನೆಗೆ ಬರಲಿ, ಮುಂದೆ ನೋಡೋಣ ಏನು ಮಾಡ್ತೀರಿ. ನಿಮ್ಮ ತಂದೆ, ನಿಮ್ಮ ಹೆಂಡತಿಯ ತಂದೆ ಇದಕ್ಕೆಲ್ಲ ಒಪ್ಪಬೇಕಲ್ಲ, ನೀವು ಹೇಳಿದ ವಿಚಾರವನ್ನು ಅವರು ಒಪ್ಪಬೇಕಲ್ಲ, ಒಪ್ಪಲಿಕ್ಕಿಲ್ಲ. ಹಾಗಾಗಿ ಆ ಪರಂಪರೆಯಿಂದ ಏನು ಬಂದಿದೆ ಸಂಪ್ರದಾಯ ಪ್ರಕಾರ ಅದು ನಡೆಸ್ತಾ ಹೋಗಬೇಕಾಗ್ತದೆ. ನೀವು ಅದನ್ನು ಇಲ್ಲ ಅಂತ ಹೇಳೋದು ಅಷ್ಟು ಯೋಗ್ಯವಾಗಿ ಕಾಣಲಿಕ್ಕಿಲ್ಲ ಅಂತ ನಾನು ಅವ್ರ ಜೊತೆ ಸಮಾಲೋಚನೆಯಲ್ಲಿ ಮಾತಾಡಿದೆ. ಇಷ್ಟೆಲ್ಲ ಆದಮೇಲೆ ನಾನು ಇದನ್ನೊಮ್ಮೆ ಆಲೋಚನೆ ಮಾಡಿ ಇದಕ್ಕೊಂದು ಪರಿಹಾರ ಏನಾದರೂ, ಸಂಪ್ರದಾಯವೂ ತಪ್ಪಿರಬಾರ್ದು, ಈ ಕಡೆ ಆಧುನಿಕ ಮನಸ್ಸುಗಳಿಗೆ ನೋವಾಗಿರಬಾರ್ದು, ಇಂಥದ್ದೊಂದು ಉಪಾಯವನ್ನು ಮಾಡಬೇಕು ಅಂತ ಅಂದ್ಕೊಂಡೆ. ನೀವು ಎಲ್ಲ ಬಹುಶ್ರುತರೇ ಇದ್ದೀರಿ, ಸಂಪ್ರದಾಯಗಳನ್ನು ಪರಂಪರೆಗಳನ್ನು ಬಲ್ಲವರೇ ಇದ್ದೀರಿ, ಪಂಡಿತರು ಸುಮಂಗಲಿಯವರು ಎಲ್ಲರೂ ಇದನ್ನು ಕೇಳುವಂಥ ಪ್ರಸಂಗವೂ ಬಂದಿರ್ತದೆ. ಇದನ್ನು ಕೇಳಿದವರು ನಾ ಏನು ಪರಿಹಾರ ಹೇಳ್ತೇನೆ ಇದನ್ನೊಮ್ಮೆ ಆಲೋಚನೆ ಮಾಡಿ ಅದನ್ನು ವಿಮರ್ಶೆ ಮಾಡಿ ನಂತರ ಹೇಳಿ. ಏನು ಮಾಡಬೇಕು ಅಂತ ನನ್ನ ಆಲೋಚನೆ ಅಂದರೆ, ಗಂಡ ಭೋಜನ ಕೂತ್ಕೋತಾನಲ್ಲ, ತಾನು ಯಾವ ಭೋಜನ ಪಾತ್ರವೋ ಪತ್ರವೋ ಎದುರಿಗಿಟ್ಕೊಂಡು ಊಟಕ್ಕೆ ಕೂತಿರ್ತಾನಲ್ಲ, ಪಕ್ಕದಲ್ಲಿ ಇನ್ನೊಂದು ಭೋಜನ ಪಾತ್ರ ಅಥವಾ ಪತ್ರವನ್ನು ಇಡಿಸ್ಬೇಕು. ಇಡಿಸಿ ಅದರಲ್ಲೂ ಕೂಡ ಎಲ್ಲ ಥರದ ಭಕ್ಷ್ಯ ಭೋಜನಗಳೆಲ್ಲ ಬಡಿಸ್ಲಿಕ್ಕೆ ಹೇಳಬೇಕು. ಬಡಿಸ್ಲಿಕ್ಕೆ ಹೇಳಿ ಈತ ಆ ಎರಡೂ ಪಾತ್ರೆಗಳಿಗೂ ಪರಿಷೇಕ ಮಾಡಬೇಕು. ಪರಿಷೇಕ ಮಾಡಿ ಚಿತ್ರಾಹುತಿ ಇಡಬೇಕು. ಆ ಇನ್ನೊಂದು ಪಾತ್ರೆ ಏನಿದೆ ಅದನ್ನು ಆತ ಊಟ ಮಾಡದೇ ಇದ್ರೆ ಆಯ್ತು. ಪರಿಷೇಕ ಮಾಡಿದ್ದಾನಾದ್ರಿಂದ ಈತನ ಶಿಷ್ಟವೇ ಆಯ್ತದು, ಈತನ ಭೋಜನ ಶಿಷ್ಟವೇ ಆಯ್ತದು. ಆ ಪತ್ರದಲ್ಲೋ ಪಾತ್ರದಲ್ಲೋ ಹೆಂಡತಿ ಆಮೇಲೆ ಊಟ ಮಾಡ್ಬೋದು. ಅದರಲ್ಲಿರುವಂಥ ಭೋಜನ ಪದಾರ್ಥಗಳಿಗೆ ಆತ ಕೈ ಹಾಕಿರೋದಿಲ್ಲ. ಹಾಗಾಗಿ ಅದು ಉಚ್ಚಿಷ್ಟ ಆಗುವಂಥ ಪ್ರಸಂಗ ಇಲ್ಲ, ಆಧುನಿಕ ಮನಸ್ಸುಗಳಿಗೆ ನೋವಾಗೋದಿಲ್ಲ, ಸಂಪ್ರದಾಯವನ್ನು ಕೂಡ ಬಿಟ್ಟಂತಾಗಲಿಲ್ಲ. ಯಾಕಂದ್ರೆ ಎರಡಕ್ಕೂ ಕೂಡ ಪರಿಷೇಕ ಮಾಡಿರ್ತಾನೆ. ಅದನ್ನು ಇದನ್ನು ಎರಡನ್ನೂ ಕೂಡ ಈತ ಊಟ ಮಾಡಿದಂತಾಯಿತು, ಆದರೆ ಅದು ಉಚ್ಚಿಷ್ಟ ಆಗಲಿಲ್ಲ. ಇನ್ನು ಅದರಲ್ಲಿ ಪ್ರಾಣಾಹುತಿಗಳನ್ನು ಈತ ತೊಗೊಂಡಂಗೆ ಆಗಲಿಲ್ವಲ್ಲ ಅಂತ ಒಂದು ಪ್ರಶ್ನೆ ಏನಾದರೂ ಇದ್ದರೆ, ತನ್ನ ಎದುರಿಗೆ ಬಡಿಸಿದಂಥ ಅನ್ನದಲ್ಲಿ ಈತ 5 ಆಹುತಿಗಳನ್ನು ತೊಗೊಳ್ಬೇಕು. 5 ಆಹುತಿಗಳನ್ನು ತೊಗೊಳ್ಳುವಾಗ ನೇರವಾಗಿ ಬಾಯಿಗೆ ಅದನ್ನು ಸ್ಪರ್ಶ ಮಾಡದೇನೆ ಅದನ್ನು ಎತ್ತರಿಸಿ ನಾವು ನೀರು ಕುಡಿತೀವಲ್ಲ ಅದರಂತೆ 5 ಆಹುತಿಗಳನ್ನು ಆತ ತೊಗೊಳ್ಬೇಕು. ತೊಗೊಂಡು ಅದರಲ್ಲಿ ಸ್ವಲ್ಪ ಅನ್ನ ಅರ್ಥ ಹಾಕಬೇಕು. ಇನ್ನೂ ಎಂಜಲಾಗಿಲ್ಲ, ಅದನ್ನು ಗಮನಿಸಬೇಕು. ಇಷ್ಟಾದಮೇಲೆ ಹೆಂಡತಿ ಆ ಕಡೆ ಊಟಕ್ಕೆ ಕೂತ್ಕೊಳ್ಳಿ, ತೊಂದರೆ ಇಲ್ಲ. ಚಿತ್ರಾಹುತಿ ಆಗಿದೆ, ಪರಿಷೇಕವಾಗಿದೆ, ಚಿತ್ರಾಹುತಿ ಆಗಿದೆ, ಪಂಚ ಪ್ರಾಣಾಹುತಿಗಳಾಗಿದೆ. ಗಂಡನ ಅವಶೇಷವೂ ಕೂಡ ಅದಾಯಿತು, ಗಂಡನ ಶೇಷ ಆಯಿತು. ಇನ್ನು ಆಕೆಗೆ ಊಟ ಮಾಡಲಿಕ್ಕೆ ತೊಂದರೆ ಇಲ್ಲ ಅಂತ ನನಗೆ ಇದೊಂದು ಪರಿಹಾರ ನಿನ್ನೆ ಭಾಳ ಆಲೋಚನೆ ಮಾಡುವಾಗ ಹೊಳಿತು. ಇದನ್ನು ವಿಮರ್ಶೆ ಮಾಡಿ ಹೇಳಿದೆ. ಇಷ್ಟೆಲ್ಲ ಯಾಕೆ ನಾನು ಆಲೋಚನೆ ಮಾಡಿದೆ ಅಂತಂದರೆ, ಈಗೇನಾಗಿದೆ, ವೈದಿಕರಾದವರು, ಆಚಾರ್ಯರು, ಪಂಡಿತರು ಅಂತ ಅನ್ಸ್ಕೊಂಡವರು ಈ ಸಂಪ್ರದಾಯಗಳನ್ನು ಪರಂಪರೆಗಳನ್ನು ಅನುಸರಿಸಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಆದರೆ ಸಮಾಜದಲ್ಲಿ ಅವರವರ ಪತ್ನಿಯರು ಕೆಲವರು ಇದನ್ನು ಪೂರ್ಣ ಮನಸ್ಸಿನಿಂದ ಅನುಸರಣೆ ಮಾಡ್ತಾರೆ, ಕೆಲವರು ಇದನ್ನು ಪೂರ್ಣ ಮನಸ್ಸಿನಿಂದ ಅನುಸರಣೆ ಮಾಡೋದಿಲ್ಲ. ಅವಾಗ ಕಲಹ ಏನು ಮಾಡಬೇಕು? ಇಂಥವೆಲ್ಲ ಆಗಿದೆ ಸಮಾಜದಲ್ಲಿ.
ನನ್ನ ಸುತ್ತಮುತ್ತಲು ನನಗೆ ಪರಿಚಯ ಇದ್ದವ್ರ ಮನೆಗಳಲ್ಲಿ ಇಂಥವೆಲ್ಲ ಆಗೋಗಿದೆ. ವೈದಿಕನಾದವನು ಪಂಡಿತನಾದವನು ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಅಥವಾ ವೈದಿಕನೇ ಇರಲಿ ಬೇರೆ ಯಾವುದೇ ನೌಕರಿಯನ್ನೇ ಮಾಡ್ತಿರಲಿ, ಆತ ವಿವಾಹ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಕನ್ಯೆಯನ್ನು ನೋಡೋದು, ಅವ್ರ ಜೊತೆ ಮಾತಾಡೋದು ಗೊತ್ತದಲ್ಲ. ನಾನು ದಿವಸಕ್ಕೆ 2 ಹೊತ್ತು ಸಂಧ್ಯಾವಂದನ ಮಾಡ್ತೀನಿ, ಏಕಾದಶಿ ಮಾಡ್ತೀನಿ, ಹೊರಗೆ ಹೋಟೆಲ್ನಲ್ಲೆಲ್ಲೂ ತಿನ್ನೋದಿಲ್ಲ, ಇದಕ್ಕೆ ಅನುಗುಣವಾಗುವಂತಿದ್ರೆ ನೀವು ನನ್ನನ್ನು ಮದುವೆ ಆಗಲಿ ಅಂತ ಯಾವುದಾದ್ರೂ ಹುಡುಗಿಗೆ ಹೇಳಿದರೆ, ನಿಮಗಿದು ಗೊತ್ತಿದೆಯೋ ಇಲ್ಲೋ, ಬೆಂಗಳೂರಿನಂಥ ಮಹಾನಗರದಲ್ಲಿ ನಮಗೆ ನಿಮ್ಮ ಸಹವಾಸ ಬೇಡ, ನಾವು ಬೇರೆ ಹುಡುಗನ ಹುಡುಕ್ತೀವಿ ಅಂತ ಹೋಗಿಬಿಡ್ತಿದ್ದಾರೆ. ಯಾಕೆಂದರೆ ಅವ್ರ ಸಂಖ್ಯೆ ಕಡಿಮೆ ಇದೆ, ನಮಗೆ ಬೇರೆ ಹುಡುಗರು ಸಿಗ್ತಾರೆ ನಾವು ಹೋಗ್ತೇವೆ ಅಂತಾರೆ ಅವರು. ಸಂಧ್ಯಾವಂದನೆ, ಏಕಾದಶಿ, ಚಾತುರ್ಮಾಸಿ ಇವುಗಳು ಗೊಡವೆ ಇಲ್ಲದೆ ಅದನ್ನೆಲ್ಲ ಬಿಟ್ಟವರಿದ್ದಾರೆ. ಮೊನ್ನೆ ಒಬ್ರು ಹೇಳಿದರು, ಈ ಇಂಜಿನಿಯರ್ಗಳಾದವರು, ತಂತ್ರಜ್ಞರಾದವರು, ವಿಜ್ಞಾನ ಕ್ಷೇತ್ರದ ದುಡಿಯೋರೆಲ್ಲ ಒಳ್ಳೆ ಒಳ್ಳೆ ವಂಶದಲ್ಲಿ ಹುಟ್ಟಿದವರು ಮನೆತನ ಪದ್ಧತಿಗಳನ್ನು ಅನುಸರಣೆ ಮಾಡಬೇಕಾದವರು ಆಯಾ ತಂತ್ರಜ್ಞಾನ ವಿಜ್ಞಾನದ ಹುಟ್ಟಿಯಲ್ಲಿ ಮುಂದುವರೆದಾಗ ಏನಾಗ್ತದೆ ಅಂದರೆ ಸಂಧ್ಯಾವಂದನೆ ಯಾಕೆ ಮಾಡಬೇಕು, ಅದಕ್ಕೇನರ್ಥ ಇದಕ್ಕೇನರ್ಥ ಅಂತ ಬಿಟ್ಟು ಬಿಡೋ ಪ್ರಸಂಗ ಬರ್ತದೆ. ಹಾಗಾಗಿ ಅಂಥವ್ರ ಕಡೆ ಹೋಗಿ ಮದುವೆ ಆಗಿಬಿಡ್ತಾರೆ. ನಾ 2 ಹೊತ್ತು ಸಂಧ್ಯಾವಂದನ ಮಾಡ್ತೀನಿ, ಏಕಾದಶಿ ಉಪವಾಸ ಮಾಡ್ತೀನಿ, ಹೋಟೆಲಲ್ಲಿ ಊಟ ಮಾಡೋದಿಲ್ಲ ಅಂತಂದರೆ ನಿಮ್ಮಂಥವ್ರನ್ನ ಮದುವೆ ಆಗಲಿಕ್ಕೆ ಮುಂದೆ ಬರೋದಿಲ್ಲ ಅವರು ನಾಳೆ. ಇಂಥದ್ರಲ್ಲಿ ನಾನು ಊಟ ಮಾಡಿ ತಟ್ಟೆಯಲ್ಲಿ ನೀನು ಊಟ ಮಾಡಬೇಕು ಅಂದರೆ ನಿನ್ನ ಸಹವಾಸನೇ ಬೇಡ ಅಂತಾರೆ. ನಡೆದ ಘಟನೆಗಳಿವೆಲ್ಲ. ಕೊನೆ ಪಕ್ಷ ಇನ್ನೊಬ್ಬ ಅವನು ಹೊರ ಒಬ್ಬ ತನಗೆ ಪರಿಚಯ ಇದ್ದವನು, ನಾನೇನು ಹೋಟ್ಲಿಗೆ ಬರೋದಿಲ್ಲ, ಕೊನೆ ಪಕ್ಷ ಇನ್ನೊಬ್ಬಳೇ ಆದರೂ ಹೋಟ್ಲಿಗೆ ಹೋಗು, ಮದುವೆ ಆಗ್ಲಿಕ್ಕೆ ತೊಂದರೆ ಇಲ್ಲ ಅಂತಂದ. ಆಕೆ ಏನು ಅನ್ಬೇಕು, ಅದೆಲ್ಲ ಸಾಧ್ಯ ಇಲ್ಲ, ನೀವು ನನ್ನ ಜೊತೆಗೆ ಬಂದರೆ ಹೋಟೆಲಿಗೆ ಬಂದರೆ ಮಾತ್ರ ಮದುವೆ ಆಗಲಿಲ್ಲ. ಈತ ಒಂದು ಸ್ವಲ್ಪ ಏನೋ ಸಂಧಾನಕ್ಕೆ ತಯಾರಾಗಿದ್ದ, ನಾನು ಬರೋದಿಲ್ಲ, ನೀನು ಹೋಗ್ತಿದ್ರೆ ಹೋಗಿ ಯಾವಾಗಾದರೂ. ಅವಳು ಒಪ್ಪಲಿಲ್ಲ, ನೀನು ಬರಲೇಬೇಕು ಒಂದು. ಇನ್ನು ಹೇಗೆ ಮದುವೆ? ಇದೆಲ್ಲ ಮದುವೆಕ್ಕಿಂತ ಮೊದಲಾಯಿತು. ಸರಿಯಾಗಿ ಮದುವೆಕ್ಕಿಂತ ಮೊದಲು ಇದೆಲ್ಲ ಸರಿಯಾಗಿ ಮಾತಾಡಿದರೆ ಆಗ್ಬೋದು ಅಂತ ಅನರ್ಥಗಳನ್ನು ತಪ್ಪಿಸ್ಬೋದು. ಮದುವೆ ಆದಮೇಲೆ ಏನಾದರೂ ನೀವು ಕಂಡೀಷನ್ ಹಾಕ್ಲಿಕ್ಕೆ ಹೋದರೆ ಸೋಪಿನ ಬಾಯಿಗೆ ಬೆಂಕಿ ಇಟ್ಟಂತೆ, ಬಿಜಾಪುರದ ಮುಲ್ಕ್ ಮೈದಾನ ಸೋಪಿನ ಬಾಯಿಗೆ ಬೆಂಕಿ ಇಟ್ಟಂತೆ, ದೊಡ್ಡ ಕೋಲಾಹಲನೆ. ಅತ್ತೆ ಸುತ್ತಮುತ್ತಲು ಎಲ್ಲರೂ ಮಗಳ ಬೆಂಬಲಕ್ಕೆ ನಾನು ಸುತ್ತಮುತ್ತಲು ನೋಡಿದ್ದು. ಅದಕ್ಕಾಗಿ ಈ ಪರಿಹಾರ ಹೇಳಿದೆ. ಹೀಗೆ ನಾವು ಕೆಲವು ಬದಲಾವಣೆಗಳಿಗೆ ತಯಾರಿಲ್ಲದೇ ಇದ್ದರೆ ಕೋಲಾಹಲಗಳು, ಕೆಲವು ಬದಲಾವಣೆಗಳಿಗೆ ಹೆಣ್ಮಕ್ಳು ಕೂಡ ತಯಾರಾಗಬೇಕು. ಇದನ್ನು ತಮ್ಮ ಶೋಷಣೆ, ತಮ್ಮ ಮೇಲೆ ನಡೆದಂಥ ದಬ್ಬಾಳಿಕೆ ಅಂತ ಅವ್ರು ತಿಳ್ಕೊಳ್ಬಾರ್ದು. ಅವರೂ ತಯಾರಾಗಬೇಕು. ಈ ಕಡೆ ಮಡಿಮೇಲಿಗೆಗಳನ್ನು ಮಾಡಬೇಕು ಅಂತ ಯಾರು ಇರ್ತಾರಲ್ಲ ಅವರು ಕೂಡ ಕೆಲವು ಬದಲಾವಣೆಗಳಿಗೆ ಸಿದ್ಧರಾದರೆ, ಇಂಥ ಕೆಲವು ಈ ಮಡಿಮೇಲಿಗೆಗಳು ಬಹಳ ಸೂಕ್ಷ್ಮವಾದ ವಿಚಾರ. ಸಂಸಾರವೇ ಕಷ್ಟ, ಗಂಡ ಹೆಂಡತಿಗೂ ಭಿನ್ನಾಭಿಪ್ರಾಯ. ಎಷ್ಟೇ ಆಧುನಿಕರಾದರೂ ನಿತ್ಯ ಮನೆಯಲ್ಲೇ ಊಟ ಬೇಡ, ಹೋಟೆಲ್ನಲ್ಲೇ ಊಟ ಮಾಡ್ತೀವಿ ಅಂತಿದ್ರು ಅವರಿಗೂ ಜಗಳ ಬಂದೇ ಬರ್ತಿರ್ತವೆ. ಅಂಥವ್ರಲ್ಲಿ ಮಡಿಮೇಲಿಗೆ ಸೇರಿಕೊಂಡ್ರೆ ಮತ್ತಷ್ಟು ಕೋಲಾಹಲಕ್ಕೆ, ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಸಂಸಾರವನ್ನು ತಂತಿ ಮೇಲೆ ನಡಿಗೆ ಅಂತ ಭಾವಿಸಬೇಕು. ಅದಕ್ಕಿಂತ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಅದು ಬಹಳ ಅನುಕೂಲ ಅಂತ ನನಗನ್ನಿಸ್ತು. ಅದಕ್ಕಾಗಿ ನಾನು ಗಮನಕ್ಕೆ ಬಂದಿದ್ದು ನಿಮ್ಮ ಮುಂದೆ ಹೇಳ್ತೇನೆ. ಅದನ್ನು ವಿಮರ್ಶೆ ಮಾಡಿ ನೀವು ತಿಳಿಸಿದ್ರೆ ಅನುಕೂಲ. ಮತ್ತು ಇದೇ ಸಂದರ್ಭದಲ್ಲಿ ನೆನಪಿಗೆ ಬಂದದ್ದು ಏನಂದರೆ, ನಿನ್ನೆ ದಿವಸ ಉಪನಯನದ ಬಗ್ಗೆ ಬಂದಿತ್ತಲ್ಲ, ಗುರುವಾದಂಥ ವಸಿಷ್ಠ ಮಕ್ಕಳಿಗೆ ಉಪನಯನ ಮಾಡಿ ಅವಳಿಗೆ ಗಾಯತ್ರಿ ಉಪದೇಶ ಮಾಡಿದ ಅಂತ ಬಂದಿತ್ತು. ಘಟ್ಟದ ಕೆಳಗಿನ ಪುರೋಹಿತರು, ಘಟ್ಟದ ಮೇಲಿನ ಪುರೋಹಿತರು ಇವರೆಲ್ಲರನ್ನೂ ಮಾತಾಡಿಸಿದಾಗ ಅಲ್ಲೇನು ತಿಳಿದು ಬಂತು ಅಂದರೆ, ತಂದೆಯಾದವನು ಬಿಟ್ಟು ಬೇರೆ ಯಾರೂ ಕೂಡ ಉಪನೀತ ಒಟ್ಟುವಿಗೆ ಉಪದೇಶ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ತಂದೆಯ ಏಕೈಕ ಹಕ್ಕದು, ತಂದೆಯ ಆಸ್ತಿ ಅಂತದು. ಅವನೇ ಉಪನೀತ ಒಟ್ಟುವಿಗೆ ಉಪದೇಶ ಮಾಡಬೇಕು. ಘಟ್ಟದ ಕೆಳಗಿನ ವ್ಯಕ್ತಿಗಳು ಇದನ್ನೆಲ್ಲ ಈಗಲೂ ಕೂಡ ಅನೂಚಾನವಾಗಿ ಪಾಲಿಸ್ಕೊಂಡು ಬರ್ತಿದ್ದಾರೆ. ನಿನ್ನೆ ಒಬ್ಬರು ಪುರೋಹಿತರು ಹೇಳಿದರು ನನಗೆ, ಉಪನಯನ ಇನ್ನು ಸಮೀಪ ಬರ್ತಾ ಇದೆ ಅಂತ ಅನ್ನೋ ಪರಿಸ್ಥಿತಿ ಇದ್ದಾಗ 10,000 ಕೆಲವರು 24,000 ಗಾಯತ್ರಿಗಳನ್ನು ಮಾಡಿ ಗಾಯತ್ರಿ ಉಪದೇಶ ಮಾಡಲಿಕ್ಕೆ ಬೇಕಾದಂಥ ಅರ್ಹತೆಯನ್ನು ಸಂಪಾದನೆ ಮಾಡ್ಕೋತಾರಂತೆ. ಕೃತ್ಯ, ಚಾಂದ್ರಾಯಣ ಮೊದಲಾದ ಕಠಿಣ ವ್ರತಗಳನ್ನು ಆಚರಣೆ ಮಾಡಿ ಅದಕ್ಕೆ ಬೇಕಾದಂಥ ಪಾವಿತ್ರ್ಯವನ್ನು ಸಂಪಾದನೆ ಮಾಡಿಕೊಂಡು ಗಾಯತ್ರಿಯನ್ನು ತನ್ನಿಂದ ತನ್ನ ಮಗನಿಗೆ ವಂಶದ ಹಕ್ಕಂತದ್ದು ಬ್ರಹ್ಮದೇವ ಹಾಗೆ ಮಾಡಿದ್ದಂತೆ. ತನ್ನ ಮಕ್ಕಳಿಗೆ ಉಪದೇಶ ಮಾಡಿದ್ದ ಋಷಿಗಳಿಗೆ, ಅದು ನಡ್ಕೊಂಡು ಬಂದಿದೆ. ಅದರಂತೆ ಅಪ್ಪ ಮಗನಿಗೆ ಮಾಡಬೇಕು. ಅದನ್ನು ನಮ್ಮಲ್ಲಿ ಏನಾಗಿದೆ ಅಂದರೆ, ಘಟ್ಟದ ಮೇಲೆ ಯಾರೋ ಅಜ್ಜನೋ ಅಥವಾ ತಂದೆಯ ಅಣ್ಣ ಅವರೊಂದು ಹಿರಿಯರಿದ್ದರೆ ಅವ್ರ ಕಡೆಯಿಂದ, ಸ್ವಾಮಿಗಳು ಬಂದರೆ ಅವ್ರ ಕಡೆಯಿಂದ, ಮಠದ ತಮ್ಮ ಪರಂಪರೆಯ ಮಠ ಯಾಗಿರ್ತದಲ್ಲ ಪುರೋಹಿತರು ಮಾಡೋದು. ಯಾಕಂದ್ರೆ ಅಪ್ಪನಿಗೆ ಬರಬೇಕಲ್ಲ ಗಾಯಕರು. ಇಂಥವೆಲ್ಲ ನಡೆದು ಬಂದಿದೆ. ಇದನ್ನು ನಾನು ನೋಡಿದ್ದೇನೆ ನನ್ನ ಸುತ್ತಮುತ್ತಲು. ಆದರೆ ಅದಷ್ಟು ಯೋಗ್ಯವಾದಂಥದ್ದಲ್ಲ. ತಂದೆ ಇಲ್ಲದೆ ಇದ್ದರೆ ದೊಡ್ಡಪ್ಪ, ಚಿಕ್ಕಪ್ಪಂದರು, ಅವರು ಇಲ್ಲದೆ ಇದ್ದರೆ ಉಪನೀತ ಒಟ್ಟುವಿನ ಹಿರಿಯ ಅಣ್ಣ, ಅವರು ಇಲ್ಲದೆ ಇದ್ದರೆ ಗುರು. ಹೀಗೆ ಮಾಡಬೇಕೇ ಹೊರತು
ತಂದೆಯ ಏಕೈಕ ಅಧಿಕಾರ ಅದು ಅಂತ ಘಟ್ಟದ ಕೆಳಗಿನ ಘಟ್ಟದ ಮೇಲಿನ ಎಲ್ಲ ಪುರೋಹಿತರು ಒಕ್ಕೊರಲಿನಿಂದ ಅದನ್ನು ಸಮರ್ಥನೆ ಮಾಡಿದರು. ಹಾಗಾಗಿ ನಾಳೆ ಇದನ್ನೆಲ್ಲ ಆಚರಣೆ ಮಾಡೋ ಸಂದರ್ಭ ಬಂದಾಗ ಸುತ್ತಮುತ್ತಲು ಇರ್ತಾರಲ್ಲ ಇವರಿಗೆ ಜ್ಞಾನ ಇರೋದಿಲ್ಲ. ಯಾರು ಸ್ವಾಮಿಗಳು ಬಂದಿದ್ದಾರೆ, ಪಂಡಿತರು ಬಂದಿದ್ದಾರೆ, ಆ ಕಡೆ ಮಾಡ್ತೀರಿ ಅಂದ್ಬಿಡ್ತಾರೆ. ಅದನ್ನು ಮಾಡಬೇಡ್ರಿ. ಇದು ಶಾಸ್ತ್ರ ಸಮ್ಮತವಾದ ವಿಚಾರ, ಪಂಡಿತರನ್ನು ಕೇಳಿ ನಿರ್ಧಾರ ಮಾಡಿದ ವಿಚಾರ. ಅದನ್ನು ಆಚರಣೆಗೆ ಕಷ್ಟಪಟ್ಟಾದ್ರು ತನ್ನಿದೆ. ಅಲ್ಲ, ನಾನು ಸುತ್ತಮುತ್ತಲು ನೋಡಿದೆ. ಮೊನ್ನೆ ಕೆಲವು ನಾನು ಉಪನ್ಯಾಸದಲ್ಲಿ ಭಾಗವಹಿಸಿದ್ನಲ್ಲ, ಅಲ್ಲೂ ಕೂಡ ಇದಕ್ಕೆಲ್ಲ ವ್ಯತ್ಯಯ ಆಗಬೇಕು. ಅದಕ್ಕಾಗಿ ಹೇಳಬೇಕಾಯ್ತು ನಾನು. ತಂದೆ ಮಾಡಲಿಲ್ಲ, ಮತ್ತೊಬ್ಬರು ಯಾರು ಮಾಡಿದ್ರು, ಅಜ್ಜ ಮಾಡಿದ್ರು. ಮೊನ್ನೆ ನಡೆದ ಉಪನಯನ, ಹೋದ ಗುರುವಾರ ನಡೆದ ಉಪನಯನ. ಹೌದು ಹೌದು ಹೌದು. ತಂದೆಗೂ ಬಡಿ ಮಿಲ್ಲು ಮಾಡಿ ಗಾಯತ್ರಿ ಮಂತ್ರ ಉಪದೇಶ ಇಷ್ಟೆಲ್ಲ ಇದ್ದವನು ಆತ ಮಾಡ್ಬೋದಲ್ಲ. ಹಿರಿಯರ ಕಡೆ ಮಾಡಿಸ್ಬೇಕು ಅಂತ ತನ್ನ ಅಪ್ಪನ ಕಡೆ ಮಾಡಿಸ್ಬಿಟ್ಟ. ಅದು ಯೋಗ್ಯ ಅಲ್ಲ. ಹೀಗೆ ಪಂಡಿತರ ಜೊತೆ ಸಮಾಲೋಚನೆ ಮಾಡಿದ ಬಳಿಕ ಇದನ್ನು ಹೇಳಿದ್ದಿದೆ. ಅದನ್ನು ಆ ಸಂದರ್ಭದಲ್ಲಿ ಏನಾದರೂ ತೊಂದರೆ ಬಂದರೂ ಆ ತೊಂದರೆ ಹಿಮ್ಮೆಟ್ಟಿ ಆಚರಣೆ ತಂದಿದೆ. ಹೀಗೆ ಭೋಜನಕ್ಕೆ ಸಂಬಂಧಪಟ್ಟಂತೆ ಕೂಡ ಹೆಂಡತಿ ಹೇಗೆ ಊಟ ಮಾಡಬೇಕು ಅಂತ ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡಿ ಹೇಳಿದ್ದೇನೆ. ಅದನ್ನು ನೀವು ಎಲ್ಲರೂ ಕೂಡ ಸರಿಯಾಗಿ ಆಲೋಚನೆ ಮಾಡಿ ಅದನ್ನು ನನಗೆ ಹೇಳಬೇಕು. ಮುಂದೆ ರಾಮಾದಿಗಳು ಕೂಡ ಆ ಭೋಜನದ ಔತಣಕೂಟದಲ್ಲಿ ಪಾಲ್ಗೊಂಡ್ರು ಅಂತನ್ನುವಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.